ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ದ್ವಿತೀಯ ಸ್ಕಂಧದಲ್ಲಿ ವಿರಾಟ್ ರೂಪದ ಧ್ಯಾನವನ್ನು ಹೇಗೆ ಹೇಳ್ತಾರೆ ಅಂತ ಅನುಸಂಧಾನ ಮಾಡಬೇಕು. ಏವಂ ಪುರಾ ಧಾರಣಯಾತ್ಮಯೋನಿಃ. ಬ್ರಹ್ಮದೇವರು ಭಗವಂತನ ವಿರಾಟ್ ರೂಪವನ್ನು ಧ್ಯಾನ ಮಾಡಿದ್ದರಿಂದ ಹಿಂದಿನ ಸೃಷ್ಟಿಯನ್ನೆಲ್ಲ ಮತ್ತೆ ಸ್ಮರಣೆಗೆ ತರೋ ಹಾಗಾಯಿತು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ದೇವರನ್ನು ಮರಿಬಾರ್ದು. ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಆ ಸ್ಮರಣೆ ಬರಬೇಕಾದರೆ ವಿರಾಟ್ ರೂಪದ ಧ್ಯಾನದ ಅಭ್ಯಾಸ ಆಗಬೇಕು. ವಿಷ್ಣುವಿನ ವಿಸ್ಮರಣೆ ನಮಗೆ ಆಪತ್ತನ್ನು ತಂದುಕೊಡ್ತದೆ. ವಿಷ್ಣುವಿನ ಸ್ಮರಣೆ ಅದೇ ಸಂಪತ್ತು ಅಂತ ಹಿರಿಯರು ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಮಾಡಿದ ವಿಧಿ ನಿಷೇಧಗಳು ಭಗವಂತನ ಸ್ಮರಣೆ ಯಾವಾಗಲೂ ಬರಲಿ ಅಂತ. ವಿಷ್ಣೋ ವಿಸ್ಮರಣಂ ವಿಪತ್ ವಿಷ್ಣೋಸ್ತು ಸ್ಮರಣಂ ಸಂಪತ್ ಅಂತ ಹಿರಿಯರು ಹೇಳ್ತಾರೆ. ವಿಷ್ಣು ಸ್ಮರಣೆಗಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಅಂತ ಹೇಳಿದ್ದಾರೆ. ಬಹಳ ಜನ ಕೇಳಿದ್ದಿದೆ, ವೇದಗಳಲ್ಲಿ ಇಷ್ಟೊಂದು ವಿಧಿಯನ್ನು ಯಾಕೆ ಮಾಡಿದರು, ಇಷ್ಟೊಂದು ನಿಷೇಧವನ್ನು ಯಾಕೆ ಮಾಡಿದರು, ನಿರಂಕುಶವಾಗಿ ನಮ್ಮನ್ನು ಇರ್ಲಿಕ್ಕೆ ಬಿಡಬಾರ್ದೆ. ಯಾವಾಗಲೂ ಹೇಳ್ತೇವೆ, ನಾವು ಯಾವಾಗಲೂ ಮಲಗ್ತೀವಿ, ಯಾವಾಗಲೂ ಆಹಾರ, ಯಾವಾಗಲೂ ವಿಹಾರ. ಸ್ವತಂತ್ರವಾಗಿರಲಿಕ್ಕೆ ಶಾಸ್ತ್ರಗಳು ವೇದಗಳು ಯಾಕೆ ಬಿಡಲ್ಲ ಅಂತ ಬಹಳ ಜನರ ಪ್ರಶ್ನೆ. ಲೈಫ್ ಲೀಡ್ ಮಾಡಬೇಕು ಅಂತ ಹೊರಟವನಿಗೆ ಕಣ್ಪಟ್ಟಿ ಕಟ್ಟಲಿಕ್ಕೆ ಹೊರಟ್ರೆ ಎಷ್ಟು ಸಿಟ್ಟು ಬರ್ತದೆ. ಮನುಷ್ಯನಿಗೆ ಬರ್ತಾ ಇರೋದು ವೇದಶಾಸ್ತ್ರಗಳ ಮೇಲೆ ಈ ರೀತಿ ಭಾವನೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಇದ್ದಾವೆ, ಅದರ ಚರ್ಚೆ ಬಹಳ ಬೇಡ. ನಮ್ಮ ಲೈಫು ನಾವು ಹೇಗಾದರೂ ಲೀಡ್ ಮಾಡ್ತೀವಿ. ನಾವು ಹಣ ದುಡಿತೇವೆ, ನಾವು ಬೇಕಾದ ಕಡೆ ಕೆಲಸ ಮಾಡ್ತೇವೆ, ಬೇಕಾದದ್ದನ್ನು ತಿಂತೇವೆ, ಬೇಡವಾದದ್ದನ್ನು ಬಿಡ್ತೇವೆ, ಎಲ್ಲಿ ಬೇಕಾದಲ್ಲಿ ಹೋಗ್ತೇವೆ, ಎಲ್ಲಿ ಬೇಕಾದಲ್ಲಿ ಬರ್ತೇವೆ. ಇದೇನೋ ಶಾಸ್ತ್ರದ ಕಣ್ಪಟ್ಟಿ ಕಟ್ಟಿ ನಮ್ಮನ್ನು ಗೋಳಾಡಿಸ್ತೀರಿ. ಎಷ್ಟು ಗೋಳಾಡಿಸ್ತೀರಿ ಅಂದರೆ ಇಂಡಿಪೆಂಡೆನ್ಸಿನೇ ಇಲ್ಲ ಅಂತ ಆಗಿಬಿಟ್ಟಿದೆ ನಮಗೆ.
ಬಟ್ಟೆ ಹಾಕ್ಕೊಳ್ಳುವಾಗ ಅದಕ್ಕೊಂದು ನಿಯಮ ಹಾಕೋದು, ಇಂಥ ಬಟ್ಟೆ ಹಾಕೋ, ಹೀಗೆ ಹಾಕೋ, ಇಲ್ಲಿವರೆಗೂ ಹಾಕೋ ಅಂತ. ಇದೆಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ. ಶಾಸ್ತ್ರ ಭಾಳ ಚೆನ್ನಾಗಿ ಅನುಸಂಧಾನ ಮಾಡಿಸ್ತದೆ. ವಿಧಿ ಹಾಗೂ ನಿಷೇಧಗಳನ್ನು ಮಾಡಿದ್ರಿಂದ ವೇದಗಳಿಗೆ ಲಾಭ ಇದೆ ಅಂತ ತಿಳಿಬೇಡ. ವೇದಶಾಸ್ತ್ರಗಳು ತಮ್ಮ ಸ್ವಾರ್ಥಕ್ಕಾಗಿ ವಿಧಿ ನಿಷೇಧಗಳನ್ನು ಮಾಡಿಲ್ಲ. ವಾಹನ ಚಲಾವಣೆ ಆಗುವಾಗ ನಿಯಮಗಳನ್ನು ಹಾಕಿರ್ತಾರೆ. ಹೀಗೆ ಬಲಗಡೆ ಹೊಳ್ಳುವಾಗ, ಎಡಗಡೆ ಹೊಳ್ಳುವಾಗ ನಿನ್ನ ಕೈಗಳ ಸೊನ್ನೆ ಹೀಗೆ ಮಾಡು, ಇಷ್ಟು ದೂರದಲ್ಲಿ ಹೋಗಿ ಟರ್ನ್ ಮಾಡು. ಇದೆಲ್ಲ ಯಾಕೆ ಹಾಕ್ತಾರೆ? ಯಥೇಚ್ಛವಾಗಿ ವಾಹನ ಚಲಾವಣೆ ಮಾಡಲಿಕ್ಕೆ ಬಿಡಬಾರ್ದೆ. ಇಂಡಿಪೆಂಡೆಂಟಾಗಿ ಮಾಡಿದರೆ ಹೋಗ್ತೀಯ ಅಷ್ಟೇ, ಹಣೆ ಬಾರ. ಹಂಪ್ಸ್ ಇದೆ, ಇಷ್ಟು ಮೀಟರ್ ದೂರದಲ್ಲಿ ನಿನಗೆ ಬ್ರಿಡ್ಜ್ ಇದೆ, ಸೇತುವೆ ಇದೆ, ಇಷ್ಟು ಮೀಟರ್ ದೂರದಲ್ಲಿ ಸಾಗಿದರೆ ಬಹಳ ದೀರ್ಘವಾದಂತಹ ವೃತ್ತ ಇದೆ. ಇದೆಲ್ಲ ಯಾಕೆ ಹಾಕಬೇಕು? ಒಂದು ಕಡೆ ಹಳದಿ ಬಣ್ಣ, ಮತ್ತೊಂದು ಕಡೆ ಬಿಳಿ ಬಣ್ಣ, ಇನ್ನೊಂದು ಕಡೆ ಹಸಿರು ಬಣ್ಣದ ಬೋರ್ಡ್ಗಳು. ಇವೆಲ್ಲ ವ್ಯವಸ್ಥೆಯನ್ನು ಯಾಕೆ ಮಾಡ್ತಾರೆ? ಕೆಲವು ಕಡೆಯಲ್ಲಿ ಇಷ್ಟೇ ವೇಗದಲ್ಲಿ ವಾಹನ ಚಲಾವಣೆ ಆಗಬೇಕು, 20, 50, 80 ಇಷ್ಟಿಷ್ಟರೊಳಗೆ ವಾಹನ ಚಲಾವಣೆ ಆಗಬೇಕು. ನೋಡೋರಿಗೇನು ಅನ್ನಿಸ್ತದೆ? ಇದೆಲ್ಲ ಯಾಕೆ ಬೇಕು? ಈ ಪ್ರಶ್ನೆ ಮಾಡಿ ವಾಹನ ಚಲಾವಣೆ ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸದೆ ಹೋದ ಅಂದರೆ ನಿಯಮ ಮಾಡಿದವರಿಗೇನು ಬಾಧಕ ಅಲ್ಲ, ಬೋರ್ಡ್ ಹಾಕಿದವರಿಗೆ ಬಾಧಕ ಅಲ್ಲ, ವಾಹನ ಚಲಾವಣೆ ಮಾಡಿದವನಿಗೆ ಅಪಘಾತ ಆಗ್ತದೆ. ಈ ಕಾಮನ್ ಸೆನ್ಸನ್ನು ಶಾಸ್ತ್ರದ ವಿಧಿ ವಿಷಯದಲ್ಲಿ ಮಾತ್ರ ಯೂಸ್ ಮಾಡ್ತಾ ಇಲ್ಲ. ಇದೇ ವಿಪರ್ಯಾಸ. ಶಾಸ್ತ್ರಗಳು ಜೀವನ ವಾಹನ ಚಲಾವಣೆ ಮಾಡೋವನಿಗೆ ಅಪಘಾತ ಆಗಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ವಿಧಿ ನಿಷೇಧಗಳನ್ನು ಮಾಡಿರ್ತಾರೆ. ಅಂಥ ವಿಧಿ ನಿಷೇಧಗಳಿಗೆ ಬದ್ಧರಾಗಿ ನಾವು ನಡ್ಕೊಂಡ್ರೆ ಸುರಕ್ಷಿತವಾಗಿ ಮೋಕ್ಷದ ದಾರಿಯನ್ನು, ಮೋಕ್ಷದ ಮಾರ್ಗವನ್ನು ಅನುಸರಿಸಿ ಆ ಮೋಕ್ಷದ ಗುರಿಯನ್ನು ತಲುಪಲಿಕ್ಕಾಗ್ತದೆ. ಈ ತತ್ವವನ್ನು ಅನುಸಂಧಾನ ಮಾಡಬೇಕು. ಮುಕ್ತಿ ಅಷ್ಟು ಸುಲಭ ಪಡೀಲಿಕ್ಕಾಗಲ್ಲ. ವೇಗದ ವಾಹನ ಚಲಾವಣೆ ಅಪಘಾತಕ್ಕೆ ಕಾರಣ. ಹಾಗೆ ಮೋಕ್ಷದ ದಾರಿಯಲ್ಲಿ ಸಾಗುವವನು ವೇಗವಾಗಿ ನಾನು ಈ ಕೂಡಲೇ ಪಡಿತೇನೆ ಅಂದರೆ ಅದು ಅಪಘಾತಕ್ಕೆ ಕಾರಣ ಆಗ್ತದೆ. ಇದನ್ನು ಮನುಷ್ಯ ಅರ್ಥೈಸ್ಕೊಳ್ಳಿ. ಅಪಘಾತ ಆಗಬಾರ್ದು, ಬಹಳ ವೇಗವಾಗಿ ಹೋಗ್ಲಿಕ್ಕೆ ಹೋಗಿ ಇನ್ನೊಬ್ಬರಿಗೆ ತೊಂದರೆನೂ ಆಗಬಾರ್ದು, ತನಗೂ ಆಗಬಾರ್ದು. ಸುರಕ್ಷಿತವಾಗಿ ಗುರಿ ತಲುಪಬೇಕಾದ್ರೆ ಏನು ಮಾಡಬೇಕು? ವಿಧಿ ನಿಷೇಧಗಳನ್ನು ಚೆನ್ನಾಗಿ ಪಾಲನೆ ಮಾಡಬೇಕು. ಅಂಥ ವಿಧಿ ನಿಷೇಧಗಳ ಪಾಲನೆ ಮಾಡುವಾಗಲೂ ಕೆಲವೊಮ್ಮೆ ಸಮಸ್ಯೆ ಆಗ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತು, ಈ ಎಲ್ಲ ವಿಧಿ ನಿಷೇಧಗಳು ಭಗವಂತನ ಸ್ಮರಣೆ ವಿಸ್ಮರಣೆಯನ್ನು ಅನುಸರಿಸಿ ಬಂದಿದೆ ಅಂತ ಹೇಳ್ತು. ಭಗವಂತನ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು. ಯಾವುದೇ ವಿಧಿ ಹೇಳಿದ್ದನ್ನೆಲ್ಲ ಕೆಲಸ ಮಾಡ್ತೇನೆ ಅಂತ ಹೊರಟಾಗಲೂ ದೇವರ ಸ್ಮರಣೆ ವಿಶೇಷವಾಗಿ ಬರಬೇಕು. ನಿಷೇಧಗಳ ಆಚರಣೆಯ ರಹಸ್ಯ ಏನು? ನಮ್ಮಿಂದ ಭಗವಂತನನ್ನು ಮರಿಬಾರ್ದು ಅಂತ ನಿಷೇಧಗಳ ಆಚರಣೆ ಮಾಡಿಸಿದ್ದಂತೆ. ನಿಷೇಧದ ಆಚರಣೆ ಉದ್ದೇಶ ಏನು? ನಿಷಿದ್ಧವನ್ನು ಮಾಡಬೇಡ ಅಂತ ಯಾಕೆ ಹೇಳ್ತಾರೆ ಅಂತ ದೇವರನ್ನು ಮರೆತು ಬಿಡ್ತಾನೆ ಅನ್ನೋ ಕಾರಣಕ್ಕೆ ಹೇಳ್ತಾರಂತೆ. ಅವೆರಡಕ್ಕೂ ಸಂಬಂಧ ಇದೆ. ಇದು ಶಾಸ್ತ್ರಗಳಲ್ಲಿ ಈಗಾಗಲೇ ಹೇಳಿತ್ತು. ಭಾಗವತ ಅದರ ಮೇಲಿನ ವರ್ಷನನ್ನು ಹೇಳ್ತು. ಭಾಗವತದಲ್ಲಿ ವಿರಾಟ್ ರೂಪದ ಧ್ಯಾನವನ್ನು ಹೇಳಿ ಭಗವಂತನನ್ನು ಮರಿಲೇಬೇಡ, ಯಾವಾಗಲೂ ಸ್ಮರಣೆ ಮಾಡು, ಅದಕ್ಕೆ ನಾನೊಂದು ಉಪಾಯ ಹೇಳಿಕೊಡ್ತೀನಿ ಅಂತ ಅದು ಹೇಳ್ತು ಹೊಸ ರೀತಿಯಾಗಿ. ಏನು ಹೇಳಿಕೊಡ್ತು ಭಾಗವತ? ಕೆಲವೊಮ್ಮೆ ದೇವರ ಸ್ಮರಣೆ ಮಾಡು ಅಂದರೆ ಜಾಡ್ಯ ಬರಲಿಕ್ಕೆ ಶುರು ಆಗ್ತದೆ. ಮನುಷ್ಯನಿಗೆ ಜಾಡ್ಯ ಅನ್ನೋದು ಗಾಳಿ ಇದ್ದ ಹಾಗೆ, ಯಾವಾಗ ಬೇಕಾದರೂ ಬೀಸ್ತದೆ. ಜಾಡ್ಯ ಬಂತು ಅಂದರೆ ತೂಕಡಿಸ್ತಾನೆ, ಕೂತಲ್ಲೇ ನಿದ್ದೆ ಮಾಡ್ತಾನೆ.
ಇಂಥವುಗಳಾಗಬಾರ್ದು ಅಂತ ಹೇಳಿ ಎಲ್ಲೆಲ್ಲಿ ಏದನ್ನು ನೋಡ್ತಿ ಅದೆಲ್ಲ ಭಗವಂತನ ಅವಯವ ಅಂತ ಚಿಂತನೆ ಮಾಡು. ಸಿಂಪ್ಲಿಫೈ. ಭಾಗವತ ಅಂದರೆ ಸಿಂಪ್ಲಿಫೈ ಅಂತ ಅರ್ಥ. ಎಲ್ಲ ವಿಷಯಗಳನ್ನು ಸಿಂಪ್ಲಿಫೈ ಮಾಡ್ತದೆ. ಏನೇ ನೋಡು, ನನ್ನ ಒಂದು ಅವಯವ ಚಿಂತನೆ ಮಾಡು. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ. ಪಾತಾಳ, ರಸಾತಳ, ಅತಳ, ವಿತಳ, ಸುತಳ, ತಳಾತಳ, ಈ ಎಲ್ಲ ಲೋಕಗಳೆಲ್ಲ ಭಗವಂತನ ಒಂದೊಂದು ಅವಯವಗಳನ್ನು ಆಶ್ರಯಿಸಿದೆ ಅಂತ ಧ್ಯಾನ ಮಾಡು. ಕುಳಿತಲ್ಲೇ ಭಗವಂತನನ್ನು ಹೀಗೆ ಧ್ಯಾನ ಮಾಡಲಿಕ್ಕೆ ಅವಕಾಶ ಇದೆ. ಏನೇ ನೋಡು ಅದೆಲ್ಲ ಪರಮಾತ್ಮನ ಒಂದೊಂದು ಅವಯವಗಳು. ಆ ಅವಯವವನ್ನು ಆಶ್ರಯಿಸಿದ್ದು ಕೆಲವು, ಅವಯವದಿಂದ ಹುಟ್ಟಿದ್ದು ಕೆಲವು ಅಂತ ಭಗವತ್ಪಾದರು ಸ್ಪಷ್ಟೀಕರಣ ಕೊಟ್ಟರು. ತಜ್ಜತ್ವಾತ್ ತದಾಶ್ರಯತ್ವಾತ್. ಕೆಲವು ವಸ್ತುಗಳು ಭಗವಂತನನ್ನು ಆಶ್ರಯಿಸಿದ್ದಾವೆ, ಕೆಲವು ಭಗವಂತನ ಅವಯವದಿಂದ ಹುಟ್ಟಿದ್ದಾವೆ. ಅವುಗಳನ್ನೆಲ್ಲ ಅವನ ಅವಯವದ ಸ್ಮರಣೆ ಬರಲಿಕ್ಕೆ ಅಂತ ಭಗವಂತ ಹಾಗೆ ಮಾಡಿದ್ದಾನಂತ. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳಗಳು ಪರಮಾತ್ಮನ ಪಾದದಿಂದ ಆರಂಭ ಮಾಡಿ ಜಘನ ತನಕ ಇರುವ ಅವಯವಗಳನ್ನು ಆಶ್ರಯಿಸಿದೆ. ಇನ್ನು ಅದಕ್ಕೆ ಮೇಲಿನ ಲೋಕ, ನಭೋಲೋಕ, ಜ್ಯೋತಿರ್ಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕಗಳೆಲ್ಲ ಭಗವಂತನ ನಾಭಿಯಿಂದ ಆರಂಭ ಮಾಡಿ ಶಿರಃಪರ್ಯಂತರ ಆಶ್ರಯ ಪಡೆದಿದ್ದಾವೆ. ಇದೇ ವಿರಾಟ್ ರೂಪದಲ್ಲಿ ಪ್ರಾರಂಭದಲ್ಲಿ ಹೇಳಿದ ವಿಷಯ. ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು ಭಗವಂತನ ದಂತಪಂಕ್ತಿಗಳು, ಹಲ್ಲು. ಏನು ಹೊಳಿತಾವೆ ಹಲ್ಲುಗಳು, ಆ ಪರಮಾತ್ಮನ ಹಲ್ಲುಗಳು ಏನು ಹೊಳಿತಾವೆ ಅಂತ ನೋಡಬೇಕಂತೆ. ನಕ್ಷತ್ರಗಳನ್ನು ನೋಡಿದಾಗೆಲ್ಲ ನಕ್ಷತ್ರಗಳೆಲ್ಲ ದೇವರ ಹಲ್ಲಿನಿಂದ ಜನಿಸಿದ್ದಂತೆ. ಬೇರೆ ಬೇರೆ ಜನ್ಮವೂ ಇದೆ ನಕ್ಷತ್ರಕ್ಕೆ. ಮೊದಲನೇ ಜನ್ಮ ಭಗವಂತನ ಹಲ್ಲುಗಳಿಂದ ಜನ್ಮ. ಹಾಗಾಗಿ ಅವುಗಳನ್ನು ನಕ್ಷತ್ರ ಅಂತ ಚಿಂತನೆ ಮಾಡು. ಹರಿಯುವ ನದಿಗಳು ಭಗವಂತನ ನಾಡಿಗಳು ಅಂತ ಧ್ಯಾನ ಮಾಡು. ಸಮುದ್ರ, ವಿಶಾಲವಾದ ಸಮುದ್ರ, ಗಂಭೀರ ಘೋಷವನ್ನು ಮಾಡುವ ಸಮುದ್ರ ಭಗವಂತನ ಉದರ ಅಂತ ಧ್ಯಾನ ಮಾಡು. ಅಲ್ಲಲ್ಲಿ ಕಾಣುವ ಧರ್ಮದ ವಾತಾವರಣ ಅದು ದೇವರ ವಿಶಾಲವಾದ ಹೃದಯ ಅಂತ ಧ್ಯಾನ ಮಾಡು. ಅಧರ್ಮದ ವಾತಾವರಣ ಕಣ್ಣಿಗೆ ಬಿತ್ತು ಅಂದರೆ ಅದು ಭಗವಂತನ ಬೆನ್ನು ಅಂತ ಚಿಂತನೆ ಮಾಡು. ಮೊಳಕೆಗಳನ್ನು ನೋಡಿದರೆ ಭಗವಂತನ ಮೈಗೂದಲು ಅಂತ ತಿಳಿ. ಆಕಾಶದಲ್ಲಿ ಕಾಣುವ ಮೋಡಗಳೆಲ್ಲ ದೇವರ ತಲೆಗೂದಲು ಅಂತ ಭಾವಿಸು. ಹಗಲು ಸಂಧ್ಯಾ ಭಗವಂತ ಮೈ ಮೇಲೆ ಹೊದ್ದಿರುವ ಉತ್ತರೀಯ ಅಂತ ತಿಳಿ. ಸಾಯಂ ಸಂಧ್ಯಾ ಪರಮಾತ್ಮ ಉಟ್ಟಂಥ ವಸ್ತ್ರ ಅಂತ ಭಾವಿಸು. ಕ್ರೂರ ಕ್ರೂರ ಪ್ರಾಣಿಗಳನ್ನು ಕಂಡಾಗ ದೇವರ ಉಗುರುಗಳು ಅಂತ ಧ್ಯಾನ ಮಾಡು. ಬ್ರಾಹ್ಮಣನನ್ನು ಕಂಡ್ರೆ ಭಗವಂತನ ಮುಖ ಕಂಡೆ ಅಂತ ಭಾವಿಸು. ಶೂದ್ರರನ್ನು ಕಂಡ್ರೆ ದೇವರ ಪಾದದರ್ಶನ ಆಯಿತು ಅಂತ ತಿಳಿ. ವೈಶ್ಯರನ್ನು ಕಂಡಾಗ ಭಗವಂತನ ತೊಡೆಗಳು ಅಂತ ಭಾವಿಸು. ಕ್ಷತ್ರಿಯರನ್ನು ಕಂಡ್ರೆ ಭಗವಂತನ ಭುಜಗಳು ದರ್ಶನ ನೀಡಿದುವು ಅಂತ ಭಾವಿಸು. ಎಲ್ಲವನ್ನೂ ಭಗವಂತನ ಅವಯವಗಳಾಗಿ ಚಿಂತನೆ ಮಾಡಲಿಕ್ಕೆ ಹೇಳಿಕೊಡ್ತದೆ. ಇದು ಅಪ್ಗ್ರೇಡೆಡ್ ವರ್ಷನ್ ಅಂತ ಅನ್ನಿಸ್ಲಿಲ್ವಾ? ದೇವರ ನಾಮವನ್ನು ಯಾವಾಗಲೂ ಸ್ಮರಣೆ ಮಾಡು ಅಂತ ಹೇಳುವ ಶಾಸ್ತ್ರಗಳನ್ನು ಅಪ್ಗ್ರೇಡ್ ಮಾಡಿ ಭಾಗವತ ಕಲಿಯುಗದಲ್ಲಿ ಹೀಗೆ ಮಾಡು ಅಂತ ವಿವರಣೆ ಮಾಡ್ತದೆ. ಇದನ್ನು ಮನುಷ್ಯ ವರ್ಷನ್ನನ್ನು ಅರ್ಥೈಸ್ಕೊಳ್ಳಿ. ದಾಸರು ಅದನ್ನೇ ಹೇಳ್ತಾರೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡೂಣಿ ಅಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ,
ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರು. ಯಾರನ್ನೇ ನೋಡು, ಆ ಭಗವಂತನ ಒಂದು ಅವಯವದ ಸ್ಮರಣೆ ಬರೋ ಹಾಗೆ ಮಾಡ್ಕೊ. ಇವತ್ತೆಲ್ಲ AI ಪ್ರಪಂಚ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಯಾವುದನ್ನೂ ನಾವು ಪ್ರತ್ಯೇಕವಾಗಿ ಮಾಡಬೇಕಾದದ್ದಿಲ್ಲ. ಸ್ವಯಂಚಾಲಿತ ವ್ಯವಸ್ಥೆಯನ್ನು ಕಂಡುಕೊಂಡ ಮನುಷ್ಯನಿಗೆ ಸ್ವತಂತ್ರನಾದ ಶ್ರೀಹರಿಯನ್ನು ಯಾವಾಗಲೂ ಸ್ಮರಣೆ ಮಾಡಿಕೊಳ್ಳಿಕ್ಕಾಗದೇ ಇರೋ ಹಾಗಾಗಿದೆ ಅಂದರೆ ಇದೆಂಥ ವಿಪರ್ಯಾಸ. ಇಷ್ಟೊತ್ತಿಗಾಗಲೇ ನಾವು ಎಷ್ಟು ಅಪ್ಗ್ರೇಡ್ ಆಗಬೇಕಾಗಿತ್ತು. ಉಂಡಾಗ, ಉಟ್ಟಾಗ, ಮಲಗುವಾಗ, ನಿಂತಾಗ, ಮಾತನಾಡುವಾಗ ಎಲ್ಲೆಡೆಯಲ್ಲಿ ಭಗವಂತನ ರೂಪ, ನಾಮ, ಅವಯವ ಚಿಂತನೆ ನಮ್ಮಿಂದ ಆಯಿತು ಅಂದರೆ ವಿರಾಟ್ ರೂಪದ ಧ್ಯಾನ ಅಂತ ಆಗ್ತದೆ. ಪರೀಕ್ಷಿತ್ ರಾಜ ಮರಣ ಹತ್ತಿರಕ್ಕೆ ಬಂದಿದೆ, ನಾನೇನು ಮಾಡಲಿ ಅಂತ ಕೇಳಿದ್ದಕ್ಕೆ, ಬಹಳ ಸುಲಭನೋ ದೇವರನ್ನು ಕಾಣೋದು ಅಂತಂದರು ಪರೀಕ್ಷಿತನಿಗೆ. ನೀನೇನು ವ್ಯಥೆ ಪಡಬೇಡ, ನಾನು ಹೇಳ್ಕೊಡ್ತೇನೆ ಅಂತಂದರು. ಅರೇ, ಸಾವಿನ ಬಗ್ಗೆ ಚರ್ಚೆ ಮಾಡ್ತಾ ಸಮಯ ವ್ಯರ್ಥ ಮಾಡಬೇಡ. 7 ದಿವಸ ಇದೆ, 7 ದಿವಸ. ಹೀಗೊಬ್ಬರು ಉತ್ಸಾಹಿ ಮಾತನಾಡೋರು ನಮಗೆ ಸಿಗಬೇಕಲ್ವೇ? ಇತ್ತೀಚಿನ ದಿನಗಳಲ್ಲಿ ಅದನ್ನು ಮೋಟಿವೇಶನ್ ಸ್ಪೀಚ್ ಅನ್ನೋ ಹೆಸರಿನಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಶುಕಾಚಾರ್ಯರಂಥ ಮೋಟಿವೇಶನ್ ಸ್ಪೀಚರ್ ಇನ್ನೊಬ್ಬನು ಇಲ್ಲೇ ಇಲ್ಲ. ಎಂಥ ಅದ್ಭುತವಾದ ಮಾತು. ಪರೀಕ್ಷಿತ್ ರಾಜ 7 ದಿನ ಇದೆನೋ, ಹಿಂದೊಬ್ಬ ರಾಜ ಇದ್ದ, ಖಟ್ವಾಂಗ ಅಂತ, ದಿಲೀಪ ಅಂತ ಕರೆದದ್ದು ಇದೆ ಇತಿಹಾಸಗಳಲ್ಲಿ ಅವನನ್ನು. ಅಸುರರ ಪಕ್ಷ ವಹಿಸಿದ, ದೇವತೆಗಳ ಜೊತೆಗೆ ಸೇರಿ ದೈತ್ಯರ ವಿರುದ್ಧ ಯುದ್ಧ ಮಾಡಿದ. ಅಸುರರ ಪಕ್ಷ ಅಲ್ಲ, ಸುರಪಕ್ಷ ವಹಿಸಿದ. ದೇವತೆಗಳೆಲ್ಲ ಅವನಿಗೆ ಶ್ಲಾಘನೆ ಮಾಡಿದರು. ನಮ್ಮ ಪಕ್ಷಕ್ಕೆ ಬಂದಲ್ಲ ಖಟ್ವಾಂಗ ಯುದ್ಧ ಮಾಡಲಿಕ್ಕೆ. ದೈತ್ಯರೆಲ್ಲ ಸೋತರು. ದೇವತೆಗಳು ಶ್ಲಾಘಿಸಿ ಹೇಳ್ತಾರೆ, ನಮಗೆ ಗೆಲುವು ತಂದು ಕೊಟ್ಟಿದ್ದಿ, ನಿನಗೇನು ವರ ಕೊಡೋಣ? ಅವನಂದ, ನನ್ನ ಆಯುಷ್ಯ ಎಷ್ಟಿದೆ ಹೇಳಿ ಮೊದಲು ಅಂದ. ದೇವತೆಗಳಿಗೆ ಆಯುರ್ಮಾನ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಕಣ್ಣಿಗೆ ಕಾಣ್ತದೆ. ಆ ಶಕ್ತಿ ದೇವತೆಗಳಿಗಿರ್ತದೆ. ಖಟ್ವಾಂಗ ರಾಜನ ಆಯುಷ್ಯ 1 ಮುಹೂರ್ತ ಮಾತ್ರ ಉಳಿದಿತ್ತಂತೆ. ಅಂದರೆ ಅವನು ಯುದ್ಧ ಎಷ್ಟು ಮಾಡಿರಬೇಡ, ಮುಹೂರ್ತ ಮಾತ್ರ ಆಯುಷ್ಯ ಉಳಿದಿದೆ ಎಂದಾಗ ಖಟ್ವಾಂಗ ಅಂದ, ಮುಹೂರ್ತ ಆಯುಷ್ಯ ಇಟ್ಟುಕೊಂಡು ನಿಮ್ಮ ಹತ್ರ ಏನು ವರ ಕೇಳಲಿ ಅಂತಂದ. ಅನುಭವಿಸಬೇಕಾದ್ರೆ ಮನುಷ್ಯನಿಗೆ ಭೋಗವನ್ನು ಆಯುಷ್ಯ ಬೇಡವೇ? ಅದರ ಪರಿಮಿತಿನೇ ಇಷ್ಟು ಅಂತ ಆದಾಗ ನಾನೇನು ಕೇಳಲಿ? ನನಗೇನು ಬೇಡ ಅಂದ. ನೀವೇನು ವರ ಕೊಡೋದಾದರೂ ಬೇಡ, ನನಗೆ ಸಮಯ ಇಲ್ಲ, ನಾನು ಮಾಡಬೇಕಾದ ಕೆಲಸ ಇಷ್ಟೇ ಅಂತ ತಾನು ಯಾರನ್ನು ಅವಲಂಬಿಸದೆ ಅಸಂಗನಾದ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಪದಂ. 1 ಮುಹೂರ್ತ ಕಾಲವನ್ನು ಯಾವ ಮನಸ್ಸಿನಲ್ಲಿ ಅಭಿಮಾನವನ್ನು ಇಟ್ಟುಕೊಳ್ಳದೆ ವಸ್ತುಗಳ ಮೇಲೆ ಸಂಗ ತ್ಯಜಿಸಿ ಹರಿಧ್ಯಾನ ತತ್ಪರನಾಗಿ ಭಗವಂತನ ಪಾದ ಸೇರಿದ ಅಂತ ಭಾಗವತ ಹೇಳ್ತದೆ. 1 ಮುಹೂರ್ತವು ಭಗವಂತನ ಪಾದ ಸೇರಲಿಕ್ಕಾಗ್ತದೆ, ಸಂಘ ಪರಿತ್ಯಜಿಸ್ಲಿಕ್ಕಾಗ್ತದೆ ಅಂತ ಖಟ್ವಾಂಗನ ಕಥೆ ಇರುವಾಗ, ಪರೀಕ್ಷಿತ್ ರಾಜ ನಿನಗೆ 7 ದಿವಸ ಇದೆಯಲ್ಲೋ, ಸಪ್ತಾಹಾಂತೆ ಜೀವಿತಾವಧಿ. ಇದು ನಾವು ಅರ್ಥೈಸ್ಕೊಳ್ಬೇಕಾದ ಮತ್ತೊಂದು ಸಂಗತಿ. ಅವನಿಗೆ 7 ದಿನ, ನಮಗೊಂದು 70 ವರ್ಷ ಆದರೂ ಆಯುಷ್ಯ ಇದೆನಾ? ಮನುಷ್ಯನಿಗೆ ಆಯುಷ್ಯ ದೇವರು ಕೊಟ್ಟದ್ದೇ ಸಾರ್ಥಕ ಪಡಿಸ್ಕೊಳ್ಳಿಕ್ಕೆ. ಹೀಗೆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಖಟ್ವಾಂಗನನ್ನು ಸ್ಮರಣೆ ಮಾಡಿಸಿದ್ದನ್ನು ನೋಡುತ್ತೇವೆ. ಸೃಷ್ಟಿಯ ವಿಶಾಲತೆಯನ್ನು ವಿವರಣೆ ಮಾಡಿರಿ ಅಂತ ಕೇಳಿಕೊಂಡ. ಬ್ರಹ್ಮನಾರದರ ಸಂವಾದದಲ್ಲಿ ಮೂಡಿದ ಸೃಷ್ಟಿಯ ಬಗ್ಗೆ ವಿವರಣೆಯನ್ನು ಮಾಡ್ತಾರೆ. ಬ್ರಹ್ಮದೇವರು ನಾರದರಿಗೆ ಹೇಳಿದರಂತೆ, ಸೃಷ್ಟಿ ಮಾಡುವವನು ನಾನಲ್ಲ, ಸೃಷ್ಟಿ ಕಾರ್ಯ ನನ್ನನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಮಾಡಿದ್ದಷ್ಟೆ.
24 ತತ್ವಗಳ ಸೃಷ್ಟಿಯಾಗಿದೆ. ಅದನ್ನೆಲ್ಲ ಮಾಡಿದ್ದು ನಾರಾಯಣ ಅಂತಾರೆ. ಆಧಾರ ಏನು? ವೇದಗಳೇ ಆಧಾರ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಪ್ರಳಯದ ಉದಕದಲ್ಲಿ ಪ್ರಳಯದ ನೀರಿನಲ್ಲಿದ್ದವನು ಒಬ್ಬನೇ ಅಂತ ಉಪನಿಷತ್ತುಗಳು ಸಾರ್ತಾವೆ. ಪ್ರಳಯದಲ್ಲಿ ಇದ್ದವನು ತಾನೇ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ. ಯಾರು ಪ್ರಳಯದಲ್ಲಿ ಇರಲ್ಲ ಅವನು ಸೃಷ್ಟಿ ಹೇಗೆ ಮಾಡ್ಯಾನು? ಇತ್ತೀಚಿನ ಬುದ್ಧಿವಂತರೆಲ್ಲ ಮಂಗನಿಂದ ಮಾನವ ಅಂತ ಶುರು ಮಾಡಿದ್ದಾರೆ. ಶುರು ಮಾಡಿದವರು ಯಾವ ಮಂಗನಾಗಿದ್ದರೋ ಗೊತ್ತಿಲ್ಲ. ಅಂತೂ ಪಠ್ಯಪುಸ್ತಕಗಳಲ್ಲಿ ಭಾರತೀಯ ವ್ಯವಸ್ಥೆಗಳ, ಶೈಕ್ಷಣಿಕ ವ್ಯವಸ್ಥೆಗಳ ಪೂರ್ಣ ನಾಶ ಮಾಡುವ ಪರಂಪರೆ ನಡೀಲಿಕ್ಕೆ ಶುರುವಾಯಿತು. ಉಪನಿಷತ್ತು ವೇದಗಳು ಸಾರಿದವು. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಒಬ್ಬನೇ ಇದ್ದ, ಬ್ರಹ್ಮನಿರಲಿಲ್ಲ, ಶಂಕರನಿರಲಿಲ್ಲ, ನಾರಾಯಣನಿದ್ದ. ಇದರಿಂದ ತಿಳಿತದೆ ಪ್ರಳಯದಲ್ಲಿ ಆ ಇದ್ದ ವ್ಯಕ್ತಿನೇ ಮುಂದೆ ಸೃಷ್ಟಿಯನ್ನು ಮಾಡದಾತ ಅಂತ. ಅವನು ಇಚ್ಛೆಪಟ್ಟ, ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಸೃಷ್ಟಿ. ಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ದರಿಂದ ಭಗವಂತ ಸೃಷ್ಟಿಯಲ್ಲಿ ಅಂತ ತೊಡಗಿದ. ಪ್ರಕೃತಿ ತತ್ವವನ್ನು ಸೂಕ್ಷ್ಮ ರೂಪದಲ್ಲಿದ್ದದ್ದನ್ನು ಕ್ಷೋಭೆಗೊಳಿಸಿದ. ಕ್ಷೋಭೆಗೊಳಿಸಿದ ಅಂದರೆ ವಿಕಾರ ಆಯಿತು. ಸತ್ವರಜಸ್ತಮೋ ಗುಣಗಳು ಸೂಕ್ಷ್ಮ ರೂಪದಲ್ಲಿದ್ದ ಪ್ರಕೃತಿ ಪರಿಣಾಮ ಆದ ಕೂಡಲೇ ಮಹತ್ತತ್ವ ಅಂತ ಜನ್ಮ ತಳಿತು. ಕ್ಷೋಭೆ ಪ್ರಕೃತಿಗೆ ಭಗವಂತನಿಂದಲೇ ಉಂಟಾದದ್ದಕ್ಕೆ ಅದೇ ಅವ್ಯಕ್ತ ತತ್ವದ ಸೃಷ್ಟಿ. ಕ್ಷೋಭಯಾಮಾಸ ಭಗವಾನ್ ಅಂತ ವಿಷ್ಣು ಪುರಾಣ ಹೇಳ್ತದೆ. ಹಾಗಾಗಿ ಸಾತ್ವಿಕ ರಾಜಸ ತಾಮಸ ಗುಣಗಳು ಸೂಕ್ಷ್ಮ ರೂಪದಿಂದ ಇರ್ತಾವೆ. ಪ್ರಳಯದಲ್ಲಿ ಭಗವಂತ ಕ್ಷೋಭೆಗೊಳಿಸಿದ ಅಂದರೆ ವಿಕಾರಗೊಳಿಸಿದ, ಪರಿಣಾಮ ಮಾಡಿದ, ಅದೇ ಅವುಗಳ ಸೃಷ್ಟಿ ಅಂತ ನಾವು ಅನುಸಂಧಾನ ಮಾಡಬೇಕು. ಪರಿಣಾಮ ಮಹತ್ತತ್ವ ಅಂತ ಹುಟ್ಟುಕೊಳ್ತು. ಅದನ್ನು ಪುನಃ ಪರಿಣಾಮ ಮಾಡಿದ. ಮಹತ್ತತ್ವದ ಪರಿಣಾಮವೇ ಅಹಂಕಾರ ತತ್ವ. ಸಾತ್ವಿಕ ರಾಜಸ ತಾಮಸ ಅಂತ 3 ಪ್ರಕೃತಿ, ಅದರಿಂದ ಮಹತ್ತತ್ವ, ಮಹತ್ತತ್ವದ ಪರಿಣಾಮವೇ ಅಹಂಕಾರ ತತ್ವ, ಅದು ಮತ್ತೆ 3. ವೈಕಾರಿಕ, ತೈಜಸ, ತಾಮಸ ಅನ್ನೋ ಪ್ರಭೇದದಿಂದ ಹುಟ್ಟಿತು. ವೈಕಾರಿಕ ಅಹಂಕಾರದಿಂದ ತತ್ವಾಭಿಮಾನಿ ದೇವತೆಗಳನ್ನು ಹುಟ್ಟಿಸಿದ. ತೈಜಸ ಅಹಂಕಾರದಿಂದ ದೇಹದೊಳಗಿರುವ ಇಂದ್ರಿಯಗಳನ್ನು ಹುಟ್ಟಿಸಿದ. ತಾಮಸ ಅಹಂಕಾರದಿಂದ ವಿಷಯಗಳ 5 ತನ್ನೊಳಗೆ ಹೊತ್ತು 5 ಭೂತಗಳು ಹುಟ್ಟಿದವು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಸ್ಪರ್ಶ, ಅಗ್ನಿಯಲ್ಲಿ ರೂಪ, ನೀರಿನಲ್ಲಿ ರಸ, ಪೃಥ್ವಿಯಲ್ಲಿ ಗಂಧ. ಹೀಗೆ 5 ವಿಷಯಗಳನ್ನು ತನ್ನಲ್ಲಿ ಹೊತ್ತು 5 ಭೂತಗಳು ತಾಮಸ ಅಹಂಕಾರದಿಂದ ಉತ್ಪತ್ತಿಯನ್ನು ಪಡಿತು ಅಂತ ವಿವರಣೆ ಮಾಡ್ತಾರೆ. ಇಷ್ಟೇ ಸೃಷ್ಟಿಯ ಬಗ್ಗೆ ತಿಳ್ಕೊಳ್ಬೋದು ನಾವು. ಇದಕ್ಕಿಂತ ಹೆಚ್ಚು ಚರ್ಚೆ ಮಾಡಲಿಕ್ಕಾಗಲ್ಲ ಅಂತ ಗೊತ್ತು ವೇದವ್ಯಾಸರಿಗೆ. ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೋದಷ್ಟೆ. ಅದಕ್ಕೂ ಮುಂದೆ ಹೋಗ್ತೇನೆ ಅಂದರೆ ಅದಾಗಲ್ಲ ನಮಗೆ. ಆ ಅರ್ಹತೆಯನ್ನು ಅರ್ಥೇ ವ್ಯಾಸರು ಭಾಗವತದೊಳಗೆ ಇಷ್ಟು ಸಾಕು, ಇಷ್ಟು ತಿಳ್ಕೊಳ್ರಿ ಅಂತ ವಿವರಣೆ ಮಾಡ್ತಾರೆ. ದೇವತೆಗಳೆಲ್ಲ ಇನ್ನೂ ಅಂಡ ಸೃಷ್ಟಿ ಆಗದೆ ಮೊದಲೇ ಜನ್ಮ ತಳೆದಿದ್ರು ವೈಕಾರಿಕ ಅಹಂಕಾರದಿಂದ. ಅವರಿಗೆ ಆದೇಶ ಮಾಡಿದ, ಮುಂದಿನ ಸೃಷ್ಟಿ ಮಾಡಬಹುದಾ? ದೇವಾವೂಚುಹು, ನಾವು ಸೃಷ್ಟಿ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ ಸ್ವಾಮಿ, ನೀನು ಸರ್ವಜ್ಞ, ಸರ್ವೇಶ್ವರ, ಸರ್ವಶಕ್ತ. ಹೀಗೆ ವೇದ ಮಂತ್ರಗಳಿಂದ ದೇವರನ್ನು ಸ್ತೋತ್ರ ಮಾಡ್ತಾರೆ. ಅಶಕ್ತರು ನಾವು ಅಂತ. ಭಗವಂತ ತನ್ನ ವೀರ್ಯವನ್ನು, ಅಮೋಘವಾದ ವೀರ್ಯವನ್ನು ನೀರಿನಲ್ಲಿ ತಿರಿಸಿ ಅಂಡವನ್ನು ಸೃಷ್ಟಿ ಮಾಡಿದ. ಅಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವನೇ ಪೊತ್ತ ಮಾತಾ, ಎಲ್ಲಮ್ಮ ಎನ್ನಬೇಡವೇ ಶ್ರೀದೇವಿ ಎಲ್ಲಾರ ಅಮ್ಮನಲ್ಲವೇ. ಆ ನೀರಿನಲ್ಲಿರಿಸಿದ ಅಂಡವೇ ಅದು ಬಹಳ ಎತ್ತರ,
ಬಹಳ ವಿಶಾಲವಾಗಿ ಬೆಳವಣಿಗೆ ಪಡಿತು. 9 ಆವರಣಗಳು ಹೊರಗೆ ಭಗವಂತ ತಾನು ಒಳಗೆ ಪ್ರವೇಶ ಮಾಡಿ ತನ್ನ ನಾಭಿಯಿಂದ 14 ದಳದ ಕಮಲವನ್ನು ಸೃಷ್ಟಿ ಮಾಡಿದ. ಆ ಕಮಲದಲ್ಲಿ ಮಹತ್ತತ್ವ ಅಂತ ಹಿಂದೆ ಹುಟ್ಟಿದ್ದ ಅದರ ಅಭಿಮಾನಿ ಚತುರ್ಮುಖನನ್ನು ಕಮಲದಿಂದ ಉತ್ಪತ್ತಿ ಮಾಡಿಸಿದ. ಅದಕ್ಕೆ ಆತನಿಗೆ ಕಮಲ ಸಂಭವ, ಅಬ್ಜ ಸಂಭವ ಅಂತ ನಾಮ ಬಂತಂತ. ಆ ಬ್ರಹ್ಮದೇವರು ತಮ್ಮ ಹುಟ್ಟಿನ ನಂತರ ನಾನು ಈ ಕಮಲದಿಂದ ಹುಟ್ಟಿದ್ದೇನೆ, ನನ್ನ ಕೆಳಗೆ ಯಾರಿದ್ದಾನೆ ನನ್ನ ಹುಟ್ಟಿಸಿದವನು ಅಂತ ನೋಡ್ತಾರೆ. ಕಾಣಲಿಲ್ಲ ಭಗವಂತ. ಚತುರ್ಮುಖನಿಗೆ ಭಗವಂತ ಕೂಡಲೇ ಕಾಣಲಿಲ್ಲ ಹುಟ್ಟಿದಾಗ. ಅರೆ, ನನ್ನ ಹುಟ್ಟಿಸಿದವನು ನನಗೇ ಕಾಣ್ತಿಲ್ಲಲ್ಲ ಅಂತ ಪಾಪ ಅಶರೀರವಾಣಿ ಆಯಿತು. ಸ್ಪರ್ಶಾಕ್ಷರಗಳಲ್ಲಿ 16ನೇ ಅಕ್ಷರ, ಸ್ಪರ್ಶಾಕ್ಷರಗಳಲ್ಲಿ 21ನೇ ಅಕ್ಷರಗಳನ್ನು ಜೋಡಿಸು, ಅದರಲ್ಲಿ ಏನು ಸೂಚಿತ ಆಗ್ತದೆ ಅದನ್ನು ನಿಭಾಯಿಸು, ನಾನು ನಿನಗೆ ಕಾಣ್ತೇನೆ ಎಂದ ಭಗವಂತ. ಸ್ಪರ್ಶೇಶು ಯಚ್ಚೋಡಶಮೇಕ ವಿಂಶಂ, ಸ್ಪರ್ಶಾಕ್ಷರಗಳಲ್ಲಿ 16 ಅಂದರೆ ತ, 21ನೇ ಅಕ್ಷರ ಅಂದರೆ ಪ. ಬ್ರಹ್ಮದೇವರಿಗೆ ಅರ್ಥ ಆಯಿತು, ನಾನು ತಪಸ್ಸು ಮಾಡಲಿಕ್ಕೆ ಅಂತ ಆದೇಶ ಮಾಡ್ತಿದ್ದಾನೆ ಅಂತ. ತಪಸ್ಸಿನಲ್ಲಿ ರತರಾದರು. 1000 ವರ್ಷದ ತಪಸ್ಸಿನಿಂದ ಭಗವಂತ ಅವರಿಗೆ ಪ್ರಕಟನಾದ ಅಂತ ಪುರಾಣ ಹೇಳ್ತದೆ. ಬ್ರಹ್ಮದೇವರಿಗೇ ದೇವರು ಕಾಣಬೇಕಾದ್ರೆ 1000 ವರ್ಷ ಬೇಕಾಯ್ತಂತೆ ಹುಟ್ಟಿಸಿದ ಬ್ರಹ್ಮದೇವರಿಗೆ. ಈ ಕೂಡಲೇ ದೇವ್ರು ಯಾಕೋ ನಮಗೆ ಕಾಣ್ತಿಲ್ಲಲ್ಲ ಅಂದರೆ ಏನು ಹೇಳೋಣಪ್ಪ. ನಿನ್ನಿಂದ ತಪಸ್ಸು ನಡೀಲಿ ಅಂತ ಇಚ್ಛೆ ಪಡ್ತಿದ್ದಾನಪ್ಪ ಶ್ರೀಹರಿ. ಪ್ರಾಮಾಣಿಕವಾದ ತಪಸ್ಸನ್ನು ಆಚರಣೆ ಮಾಡು, ಭಗವಂತ ಕಣ್ಣಿಗೆ ಬೀಳದೆ ಇರ್ತಾನ. ಇದು ಮೊದಲು ಸೃಷ್ಟಿಯಲ್ಲೇ ನಡೆದದ್ದು. ಭಗವಂತ ಬ್ರಹ್ಮನಿಗೆ ಆದೇಶ ಮಾಡಿದ, ಮುಂದಿನ ಸೃಷ್ಟಿ ನೀನು ಮಾಡು ಅಂತ. ಬ್ರಹ್ಮದೇವರು ನಾನು ಸೃಷ್ಟಿ ಮಾಡಲಾರೆ ಅಂತಂದ್ರಂತೆ. ಭಗವಂತ ಅವರನ್ನು ಸೃಷ್ಟಿಯಲ್ಲಿ ತೊಡಗಿಸಬೇಕು ಅಂತ 4 ಶ್ಲೋಕದಲ್ಲಿ ಭಾಗವತವನ್ನು ಉಪದೇಶ ಮಾಡಿದ. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ. 4 ಶ್ಲೋಕದ ಭಾಗವತ, ಬಹಳ ಪ್ರಸಿದ್ಧ ಇದು. ಬಹಳ ದೊಡ್ಡವರಿಗೆ 4 ಮಾತಿನಲ್ಲಿ ತಿದ್ಕೊಂಡ್ಬಿಡ್ತಾರೆ. ಈ ನಮ್ಮಂಥವರಿಗೆ 18,000 ಹೇಳಿದ್ರು ತಿದ್ಕೋತಾ ಇಲ್ಲ. ಭಾಗವತ ವಿಸ್ತಾರ ಯಾಕಾಯಿತು? ಭಾಳ ದೊಡ್ಡವರಿಗೆ 4 ಶ್ಲೋಕ ಸಾಕಾಯಿತು. ಬ್ರಹ್ಮದೇವರಿಗೆ ಎಷ್ಟು ಹೇಳಿದರೂ ಕೇಳಲ್ಲಲ್ಲ ಅಂತ ಹೇಳಿ 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 18,000 ಮಾಡಿದ್ರು. ಅದನ್ನೇ ಇಲ್ಲದೇ ಇದ್ದರೆ ಭಾಗವತ ವಿಸ್ತಾರ ಅಂತ ಆಗ್ತಿರಲಿಲ್ಲ. ನಾವು ಯಾವಾಗಲೂ ವಿಸ್ತಾರವನ್ನು ಭಾಳ ಅಪೇಕ್ಷೆ ಪಡ್ತೀವಿ. ಮಾಡ್ತೇವೋ ಬಿಡ್ತೇವೋ, ಚರ್ಚೆ ಮಾತ್ರ ಭಾಳ ನಮ್ಮದು. ಹಾಸ್ಯಕ್ಕೆ ಹೇಳ್ತಿರ್ತಾರೆ, ಮಾಡೋರಿಗಿಂತ ಮಾಡದೇ ಇರೋರು ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಜಾಸ್ತಿ. ಅದು ಧರ್ಮ ಇರ್ಬೋದು, ದೇವರಿರ್ಬೋದು, ಶ್ರದ್ಧೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ವ್ರತ ಇರ್ಬೋದು, ಅನುಷ್ಠಾನಗಳಿರ್ಬೋದು. ಮಾಡೋನು ಮಾಡೇ ಮಾಡ್ತಿರ್ತಾನೆ. ಈ ಮಾಡದೇನೆ ಬಂದವನು ನೋಡಿ ಗುಂಪಿನೊಳಗೆ ಏಕಾದಶಿ ಗಲಾಟೆ ಭಾಳ ಅಂತಿರ್ತಾನೆ. ಅದು ನಿನಗೆ ಯಾಕೋ ಮಾರಾಯ? ಅಲ್ಲ, ಹೀಗೆ ಮಾಡಿದರೆ ಎಷ್ಟು ಸಮಸ್ಯೆ ಆಗ್ತದೆ, ಎಲ್ರಿಗೂ ತ್ರಾಸ ಆಗ್ತದೆ. ಅಲ್ಲ, ಎಲ್ರಿಗೂ ತ್ರಾಸ ಆಗಲಿ, ನೀ ಮೊದಲು ಮಾಡ್ಲಿಕ್ಕೆ ಶುರು ಮಾಡಿ, ತ್ರಾಸ ಆಗೋದು ಆಮೇಲೆ. ಅದು ದೇವರೇ ಇರ್ಬೋದು, ಅನುಷ್ಠಾನಗಳೇ ಇರ್ಬೋದು. ಮಾಡೋದಕ್ಕಿಂತ ಚರ್ಚೆ ಜಾಸ್ತಿ, ವಿಸ್ತಾರ ಜಾಸ್ತಿ, ಹರಟೆ ಜಾಸ್ತಿ. ಭಾಗವತ ಅದನ್ನು ಒಪ್ಪಲ್ಲ. ಭಾಗವತದ ರಸ ಆ ಅಭಿಪ್ರಾಯದಿಂದ ಬರಲಿಲ್ಲ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಭಾವುಕನಾಗು, ರಸಾಸ್ವಾದನ ತತ್ಪರನಾಗು. ಮಾಡಬೇಕಾದದ್ದನ್ನು ಸಮಯಕ್ಕೆ ಅನುಗುಣವಾಗಿ ಶಕ್ತಿ ಇದ್ದಷ್ಟು ಮಾಡು, ಪ್ರಾಮಾಣಿಕವಾಗಿ ಮಾಡು. ನಿನಗೆ ಯಾವುದು ನಿನ್ನಿಂದ ಮಾಡಲಿಕ್ಕಾಗಲ್ಲ, ನಿನಗಿಂತ ಚೆನ್ನಾಗಿ ದೇವರದನ್ನು ನೋಡಿರ್ತಾನೆ. ಹೌದು, ಇವನ ಕೈಯಲ್ಲಿ ಇದಾಗಲ್ಲ ಅಂತ ಅವನಿಗೆ ಗೊತ್ತು. ಮಾಡುವಾಗಲೇ ನಾಟಕ ಮಾಡಿಬಿಡಬೇಡಪ್ಪ, ಚರ್ಚೆ ಮಾಡ್ತಾ ವ್ಯರ್ಥ ಮಾಡಬೇಡ. ಬ್ರಹ್ಮದೇವರು ಮಾಡಲಿಕ್ಕೆ ಅಂತ ಹೇಳಿದ್ದನ್ನೆಲ್ಲವನ್ನೂ ಮಾಡ್ತಾರಂತೆ. ಬ್ರಹ್ಮದೇವರು ಮಾಡುವಾಗ ಇಂಥದ್ದು ಬಿಟ್ಟರು ತಿಲ್ವೇ ಇಲ್ಲಂತೆ. ಹೀಗಾಗಿ ಬ್ರಹ್ಮದೇವರು ಒಂದು ದಿವಸವೂ ಮಾಡಬೇಕಾದದ್ದನ್ನು ಮೀರಿ ನಡೆದ್ರು,
ಮಾಡಬೇಕಾದದ್ದನ್ನು ಬಿಟ್ಬಿಟ್ರು ಅಥವಾ ಜಾಸ್ತಿ ಮಾಡಿದ್ರು, ಬ್ರಹ್ಮದೇವರ ವಿಷಯದಲ್ಲಿ ಇಲ್ಲೇ ಇಲ್ಲಂತಿದ್ರು. ಹಾಗಾಗಿ ಜಗತ್ತಿಗೆಲ್ಲ ತಪಸ್ಸು, ವ್ರತ, ಅನುಷ್ಠಾನ, ನಿಯಮ, ಭಕ್ತಿ, ಆಚರಣೆ ಇವುಗಳಿಗೆಲ್ಲ ಸ್ಫೂರ್ತಿ ಯಾರನ್ನು ಇಟ್ಕೊಳ್ಬೇಕು ಅಂತದೆ ಭಾಗವತ? ಬ್ರಹ್ಮನನ್ನು ಇಟ್ಕೊಳ್ಬೇಕು. ಈಗೆಲ್ಲ ಒಂದು ಶಬ್ದ ಬಹಳ ಪ್ರಸಿದ್ಧಿಗೆ ಬಂದಿದೆ, ಇನ್ಸ್ಪೈರ್ ಅಂತಾರೆ. ಲೋಕದಲ್ಲಿ ಕರ್ಮ, ತಪಸ್ಸು, ಜ್ಞಾನ ಇವುಗಳನ್ನು ಆಚರಣೆ ಮಾಡೋದರಲ್ಲಿ ಇನ್ಸ್ಪೈರ್ ಅಂದರೆ ಯಾರನ್ನು ನಾವು ಇಟ್ಕೊಂಡು ಮಾಡಬೇಕಂತೆ? ಬ್ರಹ್ಮದೇವರನ್ನು ಇಟ್ಕೊಳ್ರಿ. ಅದಕ್ಕೆ ಭಾಗವತ 2ನೇ ಸ್ಕಂದದಲ್ಲಿ ಬ್ರಹ್ಮದೇವರ ಬಗ್ಗೆನೇ ವಿವರಣೆಯನ್ನು ಮಾಡ್ತದೆ. ನಾನು ಹೀಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನನ್ನಿಂದ ಹೀಗೆ ಮಾಡಿಸ್ತಾನೆ, ನನಗೆ ಅಂತ ಉಪದೇಶ ಮಾಡಿದವನು ಭಗವಂತ. ತೇನೇ ಬ್ರಹ್ಮಹೃದಾಯ ಆದಿಕವಯೇ, ಆದಿಕವಯೇ ಬ್ರಹ್ಮ ಹೃದಾತೇನೆ. ಆದಿಕವಿ ಅಂದರೆ ಚತುರ್ಮುಖ ಬ್ರಹ್ಮ. ಹೃದಯ ಅಂತಃಕರಣದಿಂದ ಭಗವಂತ ಅವರಿಗೆ ಬ್ರಹ್ಮತೇನೆ ವೇದಗಳನ್ನೆಲ್ಲ ಉಪದೇಶ ಮಾಡ್ತಾನೆ, ಭಾಗವತವನ್ನು ಉಪದೇಶ ಮಾಡ್ತಾನೆ, ಮಹಾಭಾರತವನ್ನು ಉಪದೇಶ ಮಾಡ್ತಾನೆ, ಬ್ರಹ್ಮಸೂತ್ರಗಳನ್ನು ಉಪದೇಶ ಮಾಡ್ತಾನೆ, ಎಲ್ಲ ಕೇಳ್ತಾನಂತೆ. ಯಾಕೆ ಕೇಳ್ತಾನೆ ಅಂದರೆ ಬೇರೆ ಉದ್ದೇಶ ಅಲ್ಲ, ಕೇಳಿದ್ದನ್ನೆಲ್ಲ ಸರಿಯಾಗಿ ಆಚರಣೆ ಮಾಡೋನು ಅವನೊಬ್ಬನೇ, ಅದಕ್ಕೆ ಚೆನ್ನಾಗಿ ಕೇಳ್ತಾನೆ. ಮಾಡೋದು ಅಷ್ಟು ಚೊಕ್ಕ ಮಾಡ್ತಾನೆ, ಸರಿಯಾಗಿ ಮಾಡ್ತಾನೆ. ಇಂಥ ಬ್ರಹ್ಮದೇವರು 4 ಶ್ಲೋಕದ ಭಾಗವತದಿಂದ ಸೃಷ್ಟಿಯಲ್ಲಿ ತೊಡಗಿಬಿಟ್ರಂತ. ಆಯಿತು ಸ್ವಾಮಿ, ಅದರ ಸಾರ ಏನು ಹಾಗಾದರೆ? 4 ಶ್ಲೋಕದ ಭಾಗವತದ ಸಾರ, ನೀನು ಮಾಡೋ ಪ್ರತಿ ಕಾರ್ಯದ ಹಿಂದೆ ನಾನಿದ್ದೇನೆ ಅಂತ ಅನುಸಂಧಾನ ಮಾಡು. ಅಹಮೇವ ಆಸಮೇವಾಗ್ರೆ ನಾಣ್ಯದ್ಯತ್ ಸದಸತ್ಪರಂ. ನಿನ್ನ ಕರ್ತೃತ್ವ ನಿಮಿತ್ತ ಅಷ್ಟೇ, ನಾನು ಸ್ವತಂತ್ರವಾಗಿ ಪ್ರೇರಣೆ ಮಾಡಿ ನಿನ್ನಿಂದ ಮಾಡಿಸ್ತೇನೆ. ಫಲದ ಆಸೆಯನ್ನು ಮಾಡಬೇಡ, ನಾನೇ ಮಾಡ್ತೀನಿ ಅಂತ ಅಹಂಕಾರ ಪಡಬೇಡ. ಹೀಗೆ ಸೃಷ್ಟಿಯಲ್ಲಿ ತೊಡಗಿದರೆ ಅದು ಬಂಧಕ ಆಗಲ್ಲ ನಿನಗೆ ಅಂತ ಉಪದೇಶ ಮಾಡಿದ. ಬ್ರಹ್ಮದೇವರ ಸೃಷ್ಟಿ ಪ್ರಾರಂಭ ಆಯಿತು. ಸನಕ, ಸನಂದನ, ಸನಾತನ, ಚತುರ್ಮುಖ ಬ್ರಹ್ಮನ ಮಾನಸ ಸೃಷ್ಟಿ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಥರದ ಅವಿದ್ಯೆ ಸೃಷ್ಟಿ. ತಮ್ಮ ಹುಬ್ಬಿನ ಮಧ್ಯದಿಂದ ಶಿವನ ಸೃಷ್ಟಿ. ಹುಬ್ಬಿನ ಮಧ್ಯದಿಂದ ಹುಟ್ಟಿದ್ದಂತೆ ಶಿವ, ಸದ್ಯೋಜಾತ ರುದ್ರ. ಬ್ರಹ್ಮದೇವರ ಬಲಭಾಗದಿಂದ ಸ್ವಯಂಭೂ ಮನು, ಎಡಭಾಗದಿಂದ ಶತರೂಪ ಅಂತ ಇಬ್ಬರನ್ನು ಸೃಷ್ಟಿ ಮಾಡಿದ. ಮನುಕುಲದ ಮೊದಲಿಗರು ಸ್ವಯಂಭುವ ಹಾಗೂ ಶತರೂಪ. ಇಬ್ಬರನ್ನು ವಿವಾಹ ಮಾಡಿಸಿ ಮೈಥುನ ಸೃಷ್ಟಿಯಾಗಲಿ ಅಂತ ಆದೇಶ ಮಾಡಿದ. ಸ್ವಯಂಭುವ ಮನು ಶತರೂಪಾಳಲ್ಲಿ ಸೃಷ್ಟಿ ಕಾರ್ಯ ನಡೀತದೆ ಅಂದರೆ ಸ್ವಯಂಭುವ ಮನು ಅಂತಾನೆ ಬ್ರಹ್ಮನ ಬಳಿಗೆ ಬಂದು ಸೃಷ್ಟಿ ಮಾಡಲಿಕ್ಕೆ ಭೂಮಿ ಇಲ್ಲ ಅಂತ ಶುರು ಮಾಡಿದ. ಭೂಮಿ ಏನಾಗಿದೆ ಅಂದರೆ ಕಕ್ಷೆಯಿಂದ ನೀರಿಗೆ ಜಾರ್ತಾ ಇದೆ ಅಂತ. ಬ್ರಹ್ಮದೇವರು ದೇವರನ್ನು ಪ್ರಾರ್ಥನೆ ಮಾಡಿದರು, ಭೂಮಿ ನೀರಿಗೆ ಜಾರ್ತಾ ಇದೆ, ನೀನೇ ಏನಾದರೂ ಅದನ್ನು ಮೇಲೆತ್ತಿ ತಗೊಂಡು ಕಕ್ಷೆಗೆ ಜೋಡಿಸು ಅಂತ ಬಂದು ಪ್ರಾರ್ಥನೆ ಮಾಡಿದ್ರು. ಭಗವಂತ ವರಾಹ ಅಂತ ಅವತಾರ ಮಾಡಿದ. ಆದಿವರಾಹ ಅಂತ ಕರೀತದೆ. ತನ್ನ ಕೋರೆಹಲ್ಲಿನ ಮೇಲೆ ಭೂಮಿಯನ್ನು ನಿಲ್ಲಿಸಿ ಕಕ್ಷೆಗೆ ಜೋಡಿಸ್ತಿರುವಾಗ ರಾಕ್ಷಸ ಬಂದ. ಹಿರಣ್ಯಾಕ್ಷ ಅಂತ ರಾಕ್ಷಸ ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿದ್ದ. ಆದಿ ಹಿರಣ್ಯಾಕ್ಷ ವರಾಹನ ಮೇಲೆ ಯುದ್ಧ ಸಾರ್ತೇನೆ ಅಂತಾನೆ. ಯುದ್ಧ ಮಾಡಿದ ವರಾಹ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಹಿರಣ್ಯಾಕ್ಷನನ್ನು ಕೊಂದ. ಸುಮ್ಮನಿರಲಿಲ್ಲ ಹಿರಣ್ಯಾಕ್ಷ. ಸಾಯುವಾಗಲೂ ಮುಂದೆ ನೋಡ್ಕೋತೀನಿ ನಿನ್ನ ಅಂತ ಅಂದ್ಕೊಂಡೇ ಸತ್ತ. ಪುನಃ ಆತ ಕಶ್ಯಪರ ಮಗನಾಗಿ ಹುಟ್ಟಿದ ದ್ವಿತೀಯ ಹುಟ್ಟೆಯಲ್ಲಿ. ಆಗಲೂ ಭೂಮಿಯನ್ನು ಎಳೆದು ನೀರಿಗೆ ಎಳೆದು ಮುಳುಗಿಸಬೇಕು ಅಂದರೆ ಬರ್ತಾನೆ ವರಾಹ. ಯುದ್ಧ ಮಾಡಬೇಕು, ನಾನಂತೂ ಅವಧ್ಯನಿದ್ದೇನೆ ಈಗ ಬ್ರಹ್ಮದೇವರ ವರದಿಂದ, ವರಾಹನನ್ನಿಲ್ಲ ಅನ್ನಿಸಿ ಭೂಮಿ ನಂದು ಮಾಡ್ಕೋತೇನೆ ಅಂತ ಹೊರಟಿದ್ದ. ಇದು ಯಾವ ನ್ಯಾಯ? ಭಗವಂತ ಆಗಲೂ ವರಾಹನಾದ. ಆಗಲೂ ವರಾಹನಾದಾಗ ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಪುನಃ ಥಳಿಸಿದ. ಭೂಮಿಯನ್ನು ಕಕ್ಷೆಗೆ ಜೋಡಿಸಿದ ನೀರಿನಿಂದ ಎತ್ತಿ. ಹಾಗಾದರೆ ವರಾಹ ಅವತಾರ 2 ಬಾರಿ ನಡೆದಿದೆ.
ಸ್ವಯಂಭುವ ಮನ್ವಂತರದಲ್ಲಿ ನಡೆದ ವರಾಹ ಅವತಾರ ಒಂದು, ಮನ್ವಂತರಕ್ಕಿಂತ ಪೂರ್ವದಲ್ಲೇನೆ ಆದಿ ಸೃಷ್ಟಿಯಲ್ಲಿ ನಡೆದ ವರಾಹ ಅವತಾರ ಒಂದು. ಎರಡನ್ನೂ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಆದಿಯಲ್ಲಿ ಭೂಮಿ ಕಕ್ಷೆಯಿಂದ ತಾನಾಗೇ ಜಾರ್ತಿತ್ತಂತೆ. ಎರಡನೇ ಬಾರಿ ಭೂಮಿಯನ್ನು ಬಲವಂತ ಮಾಡಿ ಎಳೆದಿದ್ನಂತೆ ಹಿರಣ್ಯಾಕ್ಷ. ಇದೆಂಥ ಭೂಗತ ದೊರೆ, ಭೂಮಾಫಿಯಾ ಅಂತಿರ್ತಾರಲ್ಲ, ಅವರೆಲ್ಲ ಇವನ್ ಪರಿವಾರದವರು. ಮೊದಲಿಗೆ ಈತ ಭೂಮಿಯನ್ನು ಎಳೆದು ಸುತ್ತಿ ನೀರಿಗೆ ಮುಳುಗಿಸ್ತೇನೆ ಅಂದರೆ ಅವನ ಶಕ್ತಿ ಎಷ್ಟು, ಅವನ ದೌಷ್ಟ್ಯ ಎಷ್ಟು. ಭಗವಂತ ವರಾಹನಾದ ಅಂತ ಭೂಮಿ ಇವತ್ತು ನಮಗೆಲ್ಲ ಆಶ್ರಯ ತಾಣವಾಗಿ ಉಳಿತು. ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನಾ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಭೂಮಿಯನ್ನು ಪ್ರಾರ್ಥಿಸುವಾಗ ಈ ಮಂತ್ರವನ್ನು ಹೇಳಬೇಕು. ಭೂಮಿಯನ್ನು ಸ್ಮರಣೆ ಮಾಡುವಾಗ ಕೇಳ್ಕೊಳ್ಬೇಕು, ನೀನು ವರಾಹನಿಂದ ಮೇಲೆ ಬಂದು ನೀರಿನಿಂದ, ನೀನು ವರಾಹನಿಂದ ಮೇಲೆ ಬಂದಿದ್ದಿ ಅಂದರೆ ಅವಳಿಗೆ ಖುಷಿ ಆಗ್ತದಂತೆ. ಉದ್ಧೃತಾಸಿ ವರಾಹೇಣ, ವರಾಹ ನಿನ್ನನ್ನು ಉದ್ಧಾರ ಮಾಡಿದ. ಭೂಮಿಯ ಸ್ಮರಣೆ ಪ್ರಾರ್ಥನೆ ಮಾಡದೇ ಇರಬಾರ್ದು. ಮನುಷ್ಯನ ದೇಹದಲ್ಲಿ ಬರೋ ಅನೇಕ ಕಾಯಿಲೆಗಳನ್ನು ಭೂದೇವಿ ಪ್ರಾರ್ಥನೆ ಮಾಡದೇ ಇದ್ದದ್ದಕ್ಕೆ ಅನುಭವಿಸ್ತಿದ್ದೇವಂತೆ. ದಿನಾ ಭೂಮಿಯ ಪ್ರಾರ್ಥನೆ ನಡಿಬೇಕಷ್ಟೇ ನಮ್ಮಿಂದ. ಆ ಭೂಮಿಯ ಪ್ರಾರ್ಥನೆ ಮಾಡಲಿಕ್ಕೂ ಹೇಳಿಕೊಟ್ರು ಹಿರಿಯರು. ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಸಮುದ್ರವೇ ನಿನ್ನ ವಸ್ತ್ರವಾಗಿವೆ, ಬೆಟ್ಟ ಗುಡ್ಡಗಳೆಲ್ಲ ನಿನ್ನ ಸ್ತನ್ಯ. ವಿಷ್ಣುವಿನ ಪತ್ನಿ ನೀನು. ನಾನು ದಿನ ಮಾಡುವ ಪಾದಗಳ ತುಳಿತ, ಪಾದಸ್ಪರ್ಶ, ಮಲಮೂತ್ರಗಳನ್ನು ಮಾಡಿದ್ದು, ಮಲಗಿದ್ದು, ಮೈಮರ್ತು ನಿನ್ನನ್ನು ತುಳಿದದ್ದು, ಉಗುಳಿದ್ದು, ಇದೆಲ್ಲ ಸ್ಮರಣೆ. ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳಬೇಕು. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಭಕ್ತಿಯಿಂದ ಇದನ್ನು ಮಾಡುವ ಅಭ್ಯಾಸ ಮಾಡಿದರೆ ಎಷ್ಟೋ ಪಾಪಗಳು ಪರಿಹಾರ ಆಗಿಬಿಡ್ತಾವೆ, ರೋಗಗಳು ಪರಿಹಾರ ಮಾಡ್ತಾಳೆ. ಆಗ ವೇದಗಳು ಹೇಳಿಕೊಟ್ಟ ಮಂತ್ರವೇ ಇದು. ಇಂಥ ಭೂಮಿ ನಮಗೆ ಲಬ್ಧ ಆದದ್ದು ವರಾಹನಿಂದ. ಎಲ್ರಿಗಿದರ ಸ್ಮರಣೆ ಇರಲಿ ಅಂತ ಸಂಕಲ್ಪದಲ್ಲಿ ಸೇರಿಸಿಟ್ರು ಹಿರಿಯರು. ಶ್ವೇತವರಾಹ ಕಲ್ಪೇ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೇ. ನಾವು ಕುಳಿತು ಭಾಗವತ ಶ್ರವಣ ಮಾಡ್ತಾ ಇರೋದು ವರಾಹ ಕ್ಷೇತ್ರದಲ್ಲಿ. ಕ್ಷೇತ್ರಮೂರ್ತಿ ವರಾಹಸ್ವಾಮಿ, ಅತಿಥಿಯಾಗಿ ಬಂದವನು ಶ್ರೀನಿವಾಸ. ಆಮೇಲೆ ವೀಸಾ ತಗೊಂಡ ಇಲ್ಲೇ ಇದ್ದಾನಷ್ಟೆ. ಕೆಲವರು ವೀಸಾ ತೊಗೊಂಡು ಪರದೇಶದಲ್ಲಿ ಸೆಟ್ಲಾಗಲ್ವೇ, ಅದು ಗ್ರೀನ್ ಕಾರ್ಡ್ ಅನ್ನಿಸ್ತದಲ್ಲ. ಈಗೆಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ವರಾಹ ಕ್ಷೇತ್ರದಲ್ಲಿ ವೈಕುಂಠದಿಂದ ಶ್ರೀನಿವಾಸ ಇಳಿದು ಬಂದಾಗ ಸರಿ ನಿನಗೊಂದು ಗ್ರೀನ್ ಕಾರ್ಡ್ ಕೊಡ್ತೇನೆ ಅಂತ ಒಂದು 100 ಪಾದ ಭೂಮಿ ಕೊಟ್ಟಿದ್ದಾನೆ ಅಷ್ಟೆ. ಆದರೆ ಇದು ಕ್ಷೇತ್ರ ವರಾಹಂದೆ. ಭಗವಂತ ವರಾಹನಾದಾಗ ಮೊದಲನೇ ಬಾರಿ ಮೈ ಕೊಡುವಿದ. ತನ್ನ ಮೈಯ ಕೊಡುವಿಕೆಯಿಂದ ಅಂಗಾಂಗಗಳಿಂದ ಯಜ್ಞಕ್ಕೆ ಬೇಕಾದ ಎಲ್ಲ ಸುರುಕು, ಸುರುವ, ಕಮಂಡಲು, ದರ್ಭೆ ಅವೆಲ್ಲ ಜನ್ಮ ತಳಿತು, ಸೃಷ್ಟಿಯಾಯಿತು ಅಂತ ಹೇಳ್ತದೆ ಭಾಗವತ. ಹಾಗಾಗಿ ಯಜ್ಞಕ್ಕೆ ಬೇಕಾದ ಉಪಕರಣಗಳನ್ನು ಕೊಟ್ಟದ್ದಕ್ಕೆ ವರಾಹನನ್ನು ಯಜ್ಞವರಾಹ ಅಂತ ಕರೆದದ್ದಿದೆ. ನೀಲವರಾಹ, ಯಜ್ಞವರಾಹ, ಶ್ವೇತವರಾಹ, ಹೀಗೆ ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೇಳ್ತದೆ. ಮಂತ್ರಾಲಯ ಪ್ರಭುಗಳು ವರಾಹನ ರೂಪವನ್ನು ಹೇಗೆ ಸ್ಮರಣೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈ ಮಹಾ. ಆದಿಸೂಕರ ಆದಿವರಾಹ, ಭೂಮಿಯನ್ನು ಉದ್ಧರಿಸಿ ನೀನು ನಮಗೆಲ್ಲ ಸಂದೇಶವನ್ನು ನೀಡಿದಿ. ಏನು ಸಂದೇಶ? ನೀರಿನಲ್ಲಿ ಮುಳುಗಿದವರನ್ನು ಉದ್ಧರಿಸೋ ಕೆಲಸ ನಾನು ಮಾಡ್ತೇನೆ ಅಂತ ತೋರಿಸಿದಿ ಅಂತಾರೆ. 2 ಬಾರಿ ನೀರಿನಲ್ಲಿ ಮುಳುಗುತ್ತಿತ್ತು.
ಅದನ್ನು ಉದ್ಧರಿಸಿದ್ದ ನೀನಷ್ಟೇ. ಭೂಮಿಯನ್ನೇ ಉದ್ಧರಿಸಿದ ನಿನಗೆ ನನ್ನಂಥ ಮಂದನನ್ನು ಉದ್ಧರಿಸೋದು ಎಷ್ಟಿದೆ? ನಾವು ಸಂಸಾರ ಸಾಗರದಲ್ಲಿ ಮುಳುಗುತ್ತಾ ಇದ್ದೇವೆ. ಭವಪಯೋಧಿಗತಾನಾಂ, ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಮ್ಮಂಥವರನ್ನು ರಕ್ಷಣೆ ಪರಿಚಯಂ ತದವೈ ಮಹಾ, ರಕ್ಷಣೆ ಮಾಡೋದು, ಉದ್ಧಾರ ಮಾಡೋದು ಎಲ್ಲ ನಾನು ಅಂತ ವರಾಹನಾಗಿ ತೋರಿಸಿದ್ದೀ ಅಂತ ಹೇಳ್ತಾರೆ. ಹಾಗಾಗಿ ವರಾಹ ಕ್ಷೇತ್ರದಲ್ಲಿ ನಾವು ಭಾಗವತ ಶ್ರವಣ ಮಾಡುವಾಗ ವರಾಹಾವತಾರದ ಸ್ಮರಣೆ, ಅವನಲ್ಲಿ ಪ್ರಾರ್ಥನೆಯನ್ನು ವಿಶೇಷವಾಗಿ ಸಲ್ಲಿಸಬೇಕು, ಸ್ಮರಣೆ ಮಾಡಬೇಕು, ವಿಶೇಷ ಸಲ್ಲಿಸಬೇಕು. ದಿನಾ ವರಾಹನನ್ನು ಚಿಂತನೆ ಮಾಡಬೇಕು. ಹೀಗೆ ವರಾಹನಿಂದ ಆದ ಉಪಕಾರ, ಭಕ್ತರ ಮೇಲೆ ವರಾಹ ಮಾಡಿದ ಅನುಗ್ರಹ, ಸೃಷ್ಟಿ ಮುಂದುವರಿಸಲಿ ಅಂತಂದರು ಬ್ರಹ್ಮದೇವರು. ಸ್ವಯಂಭೂಮನು 5 ಜನ ಮಕ್ಕಳನ್ನು ಪಡೆದ. ಮೈಥುನ ಸೃಷ್ಟಿ, ಪ್ರಿಯವ್ರತ ಉತ್ತಾನಪಾದ ಅಂತ 2 ಗಂಡು, ಆಕೂತಿ ದೇವಹೂತಿ ಪ್ರಸೂತಿ ಅಂತ 3 ಹೆಣ್ಣು. ಆಕೂತಿಯನ್ನು ರುಚಿಯನ್ನು ಪ್ರಜಾಪತಿ ಕೊಟ್ಟು ವಿವಾಹ ಮಾಡಿಸಿದ. ದೇವಹೂತಿಯನ್ನು ಕರ್ದಮರಿ ಕೊಟ್ಟು ಮದುವೆ ಮಾಡಿಸಿದ. ಪ್ರಸೂತಿಯನ್ನು ದಕ್ಷಿಣೆ ಕೊಟ್ಟು ಮದುವೆ ಮಾಡಿಸಿದ ಅಂತ ಪುರಾಣ ವಿವರಣೆ ಮಾಡ್ತದೆ. ದೇವಹೂತಿ ಕರ್ದಮರನ್ನು ವಿವಾಹ ಮಾಡಿಕೊಂಡ ಮೇಲೆ ವಿಷ್ಣುನನ್ನು ತಪಸ್ಸು ಮಾಡಿದರು ದಂಪತಿಗಳು. ವಿಷ್ಣು ಪ್ರಕಟನಾಗಿ ವರ ಏನು ಬೇಕು ಅಂತ ಕೇಳಿದಾಗ ಕರ್ದಮ ಪ್ರಜಾಪತಿಗಳು ನೀನೇ ಮಗನಾಗಿ ಬಾ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಸ್ವಯಂಭೂಮನು ಧನ್ಯ ಅಂತದೆ ಭಾಗವತ. ಒಂದೆಡೆಯಲ್ಲಿ ಕರ್ದಮ ಪ್ರಜಾಪತಿಗಳಿಗೆ ಮಗನಾಗಿ ಬಂದ ಅಳಿಯ ಸ್ವಯಂಭೂಮನುವಿಗೆ ಅಳಿಯ ಕರ್ದಮ ಮಗನಾಗಿ ಬಂದ ವಿಷ್ಣು. ಇನ್ನೊಂದೆಡೆಯಲ್ಲಿ ರುಚಿ ಅಂತ ಮತ್ತೊಬ್ಬ ಪ್ರಜಾಪತಿ, ಅವನಿಗೆ ಆಕೂತಿ ದೇವಿಯನ್ನು ಮದುವೆ ಮಾಡಿಸಿದ್ದಾನೆ. ಆಕೂತಿ ದೇವಿಯಲ್ಲಿ ವಿಷ್ಣು ಯಜ್ಞನಾಗಿ ಹುಟ್ಟಿದ್ನಂತೆ. ಸ್ವಯಂಭುವ ಮನುವಿಗೆ ಇಬ್ಬಿಬ್ಬರು ತನ್ನ ಹೆಣ್ಣು ಮಕ್ಕಳಲ್ಲಿ ಭಗವಂತನನ್ನೇ ಮೊಮ್ಮಗನನ್ನಾಗಿ ಪಡೆಯೋ ಭಾಗ್ಯ ಬಂದಿದೆ ಅಂತ ಹೇಳ್ತಾರೆ ಭಾಗವತದಲ್ಲಿ. ಇದು ದೌಹಿತ್ರ ಸಂತತಿ, ಯಾರಿಗಿದೆ ಯಾರಿಗಿಲ್ಲ ಈ ಲಾಭ. ಕಪಿಲನಾಗಿ ದೇವಹೂತಿಯಲ್ಲಿ ಅವತಾರ ಮಾಡಿದ, ಆಕೂತಿ ದೇವಿಯಲ್ಲಿ ಯಜ್ಞನಾಗಿ ಅವತಾರ ಮಾಡಿದ. ಸ್ವಯಂಭುವ ಮನು ಇಂಥ ಮೊಮ್ಮಕ್ಕಳನ್ನು ಪಡೆದದ್ರಿಂದ ಧನ್ಯನಾದ ಅಂತ ವಿವರಣೆ ಮಾಡ್ತದೆ ಭಾಗವತ. ಕಪಿಲ ನಾಮಕ ಭಗವಂತ ತನ್ನ ತಾಯಿ ದೇವಹೂತಿಗೆ ಮಾಡಿದ ಉಪದೇಶವನ್ನು ಕಪಿಲಗೀತೆ ಅಂತ ಹೇಳ್ತದೆ. ಕಪಿಲಗೀತೆಯಲ್ಲಿ ಬರೋ ವಿಷಯಗಳನ್ನು ತಿಳಿಬೇಕು, ಬಹಳ ವಿಸ್ತಾರವಾಗಿದೆ 3ನೇ ಸ್ಕಂದದಲ್ಲಿ. ಸಾಮಾನ್ಯವಾಗಿ ಲೋಕದಲ್ಲಿ ತಾಯಿ ಮಕ್ಕಳಲ್ಲಿ ಮಕ್ಕಳೇ ತಾಯಿಯಿಂದ ಉಪದೇಶ ಮಾಡಿದ್ದು ಕೇಳ್ತೇವೆ, ತಾಯಿ ತಾನೇ ಉಪದೇಶ ಮಾಡ್ತಾಳೆ. ಭಾಗವತದಲ್ಲಿ ಮಗನೇ ತಾಯಿಗೆ ಉಪದೇಶ ಮಾಡಿದ ಅಂತ ಹೇಳ್ತದೆ. ಏನು ಉಪದೇಶದ ಸಾರ? ಅವಳು ಕೇಳ್ತಾಳೆ, ಈ ಸಂಸಾರದ ಬಂಧನದಿಂದ ಮೋಚನೆ ಹೇಗಾಗಬೇಕು? ಕಪಿಲ ನೀನೇ ಉಪದೇಶ ಮಾಡಬೇಕು ನನಗಿದನ್ನು. ಇಂದ್ರಿಯಗಳನ್ನು ತೃಪ್ತಿಪಡಿಸ್ತಾ ಕುಳಿತರೆ ಆಗಲಿಲ್ಲ. ಅಸದಿಂದ್ರಿಯ ತರ್ಪಣಾತ್, ಇಂದ್ರಿಯಗಳನ್ನು ತೃಪ್ತಿಪಡಿಸಿದರೆ ಉಪಯೋಗ ಇಲ್ಲ. ಮೋಕ್ಷ ಪಡೀಲಿಕ್ಕೆ ಏನು ಉಪಾಯ ಹೇಳು ಅಂದಾಗ ಭಗವಂತ ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ, ಪ್ರತಿಯೊಬ್ಬರ ಮನುಷ್ಯನ ಮನಸ್ಸೇ ಸಂಸಾರದ ಬಂಧನದಿಂದ ಮೋಚನೆಗೆ ಉಪಾಯವಾಗಿದೆ ಅಂತಾನೆ. ಮನಸ್ಸು ವಿಷಯ ಪದಾರ್ಥಗಳ ಕಡೆಯಲ್ಲಿ ಹೋಗೋದ್ರಿಂದ ಬಂಧನ ಆಗ್ತದೆ. ಆ ವಿಷಯ ಪದಾರ್ಥದಿಂದ ತೆಗೆದು ಭಗವಂತನ ಗುಣಚಿಂತನೆಯಲ್ಲಿ ಅಂತ ಅದನ್ನು ಮೀಸಲುಗೊಳಿಸಿದರೆ ಮೋಚನೆ ಆಗ್ತದೆ. ನಾವು ಮನಸ್ಸು ಮಾಡಬೇಕಷ್ಟೇ ಅಂತಾರೆ. ಮನಸ್ಸನ್ನು ಮಾಡ್ತಾ ಇಲ್ಲ, ಭಗವಂತನ ಗುಣಗಳ ಕಡೆಯಲ್ಲಿ ಅದನ್ನು ಹೋಗೋ ಹಾಗೆ ಮಾಡ್ತಾ ಇಲ್ಲ. ಹಾಗಾಗಿ ಬಂಧನ ತಪ್ತಾ ಇಲ್ಲ ಅಂದ ಕಪಿಲ. ಮತ್ತೆ ಕೇಳಿದ್ಲು, ಬಹಳ ಸುಲಭ ಅನ್ನಿಸ್ತದೆ ಮೇಲ್ನೋಟಕ್ಕೆ ಈ ಉತ್ತರ. ಮನಸ್ಸು ಮಾಡ್ತಾ ಇಲ್ಲ, ಮನಸ್ಸು ಭಗವಂತನ ಕಡೆಗೆ ಹರಿತಾ ಇಲ್ಲ ಅನ್ನೋ ಮಾತು ಚೆನ್ನಾಗಿ ಅನ್ನಿಸ್ತದೆ. ಮನಸ್ಸನ್ನು ಮಾಡಲಿಕ್ಕೇನು ಉಪಾಯ ಅಂತ ಕೇಳಿದ್ಲಂತ. ಮನುಷ್ಯನ ಮನಸ್ಸು ಭಗವಂತನ ಕಡೆಗೆ ಹರಿಬೇಕಾದ್ರೆ ಏನು ಉಪಾಯ? ಅದನ್ನು ಕಪಿಲ ಹೇಳ್ತಾನೆ, ಸಜ್ಜನರ ಸಂಘದಲ್ಲಿ ಯಾವಾಗಲೂ ಇರು ತಾನೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ
ಭವಂತಿ ಹೃತ್ಕರ್ಣರಸಾಯನಃ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಂಘದಲ್ಲಿ ನಮ್ಮನ್ನು ಎಷ್ಟು ತೊಡಗಿಸ್ಕೋತೇವೆ, ಕಾಲ ಕಳಿತೇವೆ, ಮನಸ್ಸು ದೇವರ ಕಡೆಗೆ ತಾನಾಗೆ ವಾಲ್ತದೆ. ಗಂಧದ ಕೊರಳನ್ನು ಸಾಣೆ ಕಲ್ಲಿಗೆ ಹಚ್ಚಿ ತಿಕ್ತೇವೆ, ಚೆನ್ನಾಗಿ ಗಂಧ ತೇಯ್ತೇವೆ, ಗಂಧ ಬರಲಿ ಅಂತ. ಪರಿಮಳ ಇರೋದು ಗಂಧದ ಕೊರಳಲ್ಲಿ, ಕಲ್ಲಲ್ಲಿ ಇಲ್ಲ. ತಿಕ್ಕಿದ್ರಿಂದ ಸಾಣೆ ಕಲ್ಲು ಗಂಧದ ಪರಿಮಳ ಹೊಂದಿರ್ತದಂತ. ಹಾಗೆ ನಾವೆಲ್ಲ ಸಾಣೆ ಕಲ್ಲಿದ್ದ ಹಾಗೆ, ಸಜ್ಜನರೆಲ್ಲ ಗಂಧದ ಕೊರಳಿದ್ದ ಹಾಗೆ. ಅವರೊಟ್ಟಿಗೆ ಸೇರಿ ಅವ್ರ ಜೊತೆಗೇ ಇದ್ದು ಅವರ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ಅವರು ಆಡುವ ಮಾತು, ಅವರು ನಡೆಯುವ ದಿನಚರಿ, ಅವರು ದೇವರಲ್ಲಿ ಮಾಡುವ ವಿಶ್ವಾಸ, ಶ್ರದ್ಧೆ ಅದೆಲ್ಲ ನಮಗಿಷ್ಟು ಬರಲಿಕ್ಕೆ ಶುರುವಾಗ್ತದೆ. ಹಿಂದಿನ ಜನ್ಮದಲ್ಲಿ ನಾರದ ದಾಸೀಪುತ್ರನಾಗಿದ್ದ. ಸಜ್ಜನರ ಸಹವಾಸದಿಂದಲೇ ಇವತ್ತು ನಾರದ ಅನ್ನೋ ಸ್ಥಾನವನ್ನು ಪಡೆದ ಅಂತ ಭಾಗವತ ಹೇಳ್ತದೆ. ಸಜ್ಜನರ ಸಂಘಕ್ಕೆ ಏನು ಶಕ್ತಿ, ಎಷ್ಟು ಅದ್ಭುತ ಅದು. ಎಲ್ಲವನ್ನೂ ನೀಡುವ ಶಕ್ತಿ ಸತ್ಸಂಗಕ್ಕಿದೆ ಅಂತ. ಆಯುಷ್ಯ 100 ವರ್ಷ, ಒಂದು ಮುಹೂರ್ತವೂ ಸಜ್ಜನರ ಸಂಘ ಮಾಡಲಿಲ್ಲ ಅಂದರೆ ವ್ಯರ್ಥ ಅಂತ. ಒಂದು ಮುಹೂರ್ತವಾದರೂ ಭಗವಂತನ ಭಕ್ತರ ಸಂಘ ಆಯಿತು ಅಂದರೆ 100 ವರ್ಷ ಆಯುಷ್ಯವು ಸಾರ್ಥಕ ಅಂತ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ, ಸಂಘದಿಂದ ಲಿಂಗ ದೇಹ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಸಂಘವಾಗಲಿ ಸಾಧು ಸಂಘವಾಗಲಿ. ಮನುಷ್ಯರು ದೇವರಲ್ಲಿ ಪ್ರಾರ್ಥಿಸ್ತಿರ್ಬೇಕಂತ. ಪದೇ ಪದೇ ಭಗವಂತ ನನಗೆ ಸತ್ಸಂಗವನ್ನು ಕೊಡು. ಪರೀಕ್ಷಿತ್ ರಾಜ ಪ್ರಾರ್ಥಿಸಿದ್ದ ಅದನ್ನೇ ಶುಕಮುನಿಗಳನ್ನು. ಮಹತ್ಸು ಯಾಂ ಯಾಂ ಉಪಯಾಮಿ ಯೋನಿಂ. ನಾನು ಯಾವುದೇ ಯೋನಿಗಳಲ್ಲಿ ಹುಟ್ಟಿದರೂ ಪರವಾಗಿಲ್ಲ, ಯಾವ್ಯಾವುದೋ ಜನ್ಮಗಳು ಬರಲಿಕ್ಕಿರ್ತಾವೆ ಕರ್ಮ ಧರ್ಮಾನುಸಾರ. ಆದರೆ ಎಲ್ಲಿ ಹುಟ್ಟಿದರೂ ಸಜ್ಜನರ ಸಂಘ, ಮಹಾತ್ಮರ ಸಂಘ ಆದರೆ ಎಲ್ಲಿ ಹುಟ್ಟಿದರೂ ನಡೀತದೆ ಅಂತಂತಾನೆ. ಇದು ಭಾಗವತ ಹೇಳಿಕೊಡ್ತಾ ಇರುವ ಉಪಾಯ. ಮೋಕ್ಷ ಬೇಕಾ, ನೆಮ್ಮದಿ ಬೇಕಾ, ಸುಖವಾಗಿರಬೇಕಾ, ನಿರೋಗಿಗಳಾಗಿರಬೇಕಾ, ನಿಶ್ಚಿಂತದಿಂದ ಇರಬೇಕಾ, ಸಜ್ಜನರ ಸಂಘದಲ್ಲಿರೋ. ಅದಕ್ಕಿಂತ ಉಪಾಯ ಮತ್ತೊಂದಿಲ್ಲ. ಅವರು ಹೇಳುವ ಕಥೆ, ಅವರು ಆಡುವ ಮಾತು, ಅವರು ನೋಡುವ ನೋಟ, ಅವರ ದಿನಚರಿ ಅದೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಹೀಗೆ ಸತ್ಸಂಗದ ಮಹತ್ವವನ್ನು ಕಪಿಲ ಉಪದೇಶ ಮಾಡಿದ. ಸಜ್ಜನರು ಅಂದರೆ ಯಾರು? ಮುಂದಿನ ಪ್ರಶ್ನೆ. ಕಪಿಲ ಹೇಳ್ತಾನೆ, ಮಯ್ಯನನ್ನೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾ ತಿತಿಕ್ಷವಃ ಕಾರುಣಿಕಾಃ. ತಿತಿಕ್ಷುಗಳಾಗಿರ್ತಾರಲ್ಲ, ಕಾರುಣಿಕರಾಗಿರ್ತಾರೆ, ಸುಖ ದುಃಖಗಳನ್ನು ಸಹಿಸ್ಕೊಳ್ತಾರಲ್ಲ, ಅವರೇ ಸಜ್ಜನರು ಅಂದ. ನನ್ನಲ್ಲಿ ದೃಢಭಕ್ತಿಯನ್ನು ಮಾಡ್ತಾರೆ, ಅವರೇ ಸಜ್ಜನರು. ನನಗಾಗಿ ಜೀವನವನ್ನು ಮುಡುಪಾಗಿಟ್ಟಿರ್ತಾರಲ್ಲ, ಅವರೇ ಸಜ್ಜನರು ಅಂದ ಭಗವಂತ. ಅಂಥ ಸಜ್ಜನರನ್ನು ನಾನೇ ಭೂಮಿಗೆ ಕಳಿಸಿರ್ತೇನೆ. ಸಮಯ ಸಿಕ್ಕಾಗೆಲ್ಲ ಅವರ ಒಡನಾಟದಲ್ಲಿ ನೀನಿರು ಅಂತಾನೆ ಭಗವಂತ. ಬಗೆಯರೋ ಬಡತನ ಭಾಗ್ಯ ಭಾಗವತರೋ ಅಂತಾರೆ. ಬಗೆಯರೋ ಬಡತನ ಭಾಗ್ಯ ಭಾಗವತರೋ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಸಜ್ಜನರು ಅಂದರೆ ಹೀಗಿರ್ತಾರೆ ಅಂತ ಪರಿಚಯ ಮಾಡಿಸಿದ್ದಾರೆ ಹಿರಿಯರು. ಮುಂದಿನ ಪ್ರಶ್ನೆ, ಭಕ್ತಿ ಯೋಗದ ವಿವರಣೆ ಮಾಡು. ಭಕ್ತಿ ಮನುಷ್ಯ ಮಾಡ್ತಿರ್ತಾನೆ, ಆಸ್ತಿಕನಾಗಿರ್ತಾನೆ, ಆದರೆ ಫಲದ ಆಸೆಯಿಂದ ಮಾಡ್ತಾನೆ. ಕ್ಷುದ್ರ ಸಣ್ಣ ಸಣ್ಣ ಫಲದ ಆಸೆಯಿಂದ ಭಕ್ತಿ ಮಾಡಿದರೆ ಅದು ಮುಕ್ತಿಗೆ ಕಾರಣ ಆಗಲ್ಲ. ದೇವರ ಪ್ರೀತಿಗಾಗಿ ಭಕ್ತಿಯನ್ನು ಮಾಡಿದರೆ ಅದು ಮುಕ್ತಿಗೆ ಕಾರಣ ಆಗ್ತದೆ.
ಅದಕ್ಕೆ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಅಹೈತುಕ್ಯ ವ್ಯವಹಿತಾ ಭಕ್ತಿ ಸಿದ್ಧೇರ್ಗರೀಯಸಿ. ಯಾವ ನಿಮಿತ್ತ ಇಟ್ಟುಕೊಳ್ಳದೆ ನಾನಿನ್ನವ ನೀನನ್ನವ ಅಂತ ದೇವರಲ್ಲಿ ಭಕ್ತಿ ಮಾಡಬೇಕು. ಇದು ಮೋಕ್ಷಕ್ಕೆ ಉಪಾಯ ಅಂತ ಭಗವಂತ ಉಪದೇಶ ಮಾಡಿದ. ಕಪಿಲ ಮುಂದುವರೆದು ಹೇಳಿದ ಧ್ಯಾನ ಯೋಗವನ್ನು ಹೇಳ್ತಾನೆ. ನನ್ನನ್ನು ದಿನನಿತ್ಯ ಧ್ಯಾನ ಮಾಡುವ ಪ್ರಯತ್ನ ಮಾಡು. ಒಂದು ಆಸನದಲ್ಲಿ ಕೂಡು. ಸ್ವಸ್ತಿಕದಲ್ಲಿಯೋ, ಸ್ವಸ್ತಿಕಾಸನ ಅಂತಿದೆ, ಅದು ಬಹಳ ಪವಿತ್ರವಾದ ಆಸನ, ಅಥವಾ ಪದ್ಮಾಸನ. ಈಗೆಲ್ಲ ಆಸನದಲ್ಲಿ ಕೂಡೋ ಪದ್ಧತಿ ಹೊರಟೋಗಿದೆ. ಮನುಷ್ಯನಿಗೆ ಚೇರಿನ ವ್ಯವಸ್ಥೆ ಬಹಳ ಬೇಕು ಅಂತ ಆಸೆ. ಭಗವಂತ ಹ್ಯಾಕೆ ಸಿದ್ಧನಾಗಬೇಕು? ಆಸನ ಜಿತಾಸನ, ಜಿತಶ್ವಾಸ, ಜಿತೇಂದ್ರಿಯ. ಆಸನವನ್ನು ಗೆಲ್ಲು. 3 ರಿಂದ 4 ಗಂಟೆ ದಿನಕ್ಕೆ ಒಂದು ಆಸನದಲ್ಲಿ ಯಾರಾದರೂ ಕುಳಿತರೆ ಅವನಿಗೊಂದು ಸಿದ್ಧಿ ಆಗಿಬಿಡ್ತದಂತೆ. ಒಂದು ಸಾಮಾನ್ಯ ಸ್ತರದ ಸಿದ್ಧಿ ಆಗ್ತದೆ. ಆಸನ ಗೆಲ್ಲಬೇಕು. ಅದಕ್ಕೆ 1 ನಿಮಿಷ ಆಗಿರಲ್ಲ, ಕುಳಿತವನು ಮತ್ತೆ ಆಸನ ಬದಲಾಯಿಸ್ತಾನೆ. ಧ್ಯಾನ ನಡೆಯಲ್ಲ. ಮನುಷ್ಯನಿಗೆ ಧ್ಯಾನ ಆಗಬೇಕು, ಧ್ಯಾನ ನಡಿಬೇಕು ಅಂದರೆ ಆಸನ ಗೆಲ್ಲಬೇಕು. ಧ್ಯಾನ ಅಂದರೆ ಭಗವಂತನನ್ನು ರಹಸ್ಯದಲ್ಲಿ ಮಾತನಾಡಿಸ್ಲಿಕ್ಕಿರುವ ಪ್ರಕ್ರಿಯೆಯನ್ನು ಧ್ಯಾನ ಅಂತ ಕರೀತಾರೆ. ಎಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದೇವೆ ನಾವೆಲ್ಲ. ಕನೆಕ್ಟಿಂಗ್ ಪೀಪಲ್ ವಿ ಆರ್ ಆಲ್ಸೋ. ಏನು ಕೈಯಲ್ಲೊಂದು ಮೊಬೈಲ್ ಇದೆ ಅಂತ ಈ ದೇಶ ಆ ದೇಶ ಪರದೇಶ ಪಕ್ಕದಲ್ಲೇ ಇದ್ದರೂ ಫೋನ್ ಮಾಡಿ ಕೇಳ್ತಿರ್ತಾನೆ. ಇವಾಗೆಲ್ಲ ಮನೆಯಲ್ಲೇ 3-4 ಜನ ಬೇರೆ ಬೇರೆ ರೂಮ್ನಲ್ಲಿ ವಾಸ ಮಾಡ್ತಿರ್ತಾರೆ. ಅಲ್ಲಿದೆ ಇಲ್ಲಿಗೆ ಬಂದು ಹೋಗೋ ಹಾಗಿಲ್ಲ. ಅಲ್ಲಿ ಡಿಗ್ನಿಟಿ ಪ್ರಾಬ್ಲಮ್ ಅಂತ ತಾನೇ ಭಾವಿಸಿ ಮತ್ತು ಬರ್ತೀಯ ಊಟಕ್ಕೆ ಅಂತ ಅಲ್ಲೇ ಕರೀತಾನೆ. ಮತ್ತು ಮನೆಯಲ್ಲಿ ಮೇಲಿನ ಕೋಣೆ ಕೆಳಗಿನ ಕೋಣೆ ಅಲ್ಲೇ ಮೊಬೈಲ್ನಿಂದ ವರ್ಕ್ ಮಾಡ್ತಾನೆ. ಕನೆಕ್ಟಿಂಗ್ ಪೀಪಲ್. ಕೈಯಲ್ಲಿ ಉಪಕರಣ ಇದೆ, ಅನ್ಲಿಮಿಟೆಡ್ ಟಾಕ್ ಟೈಮ್ ಇದೆ. ಮಾತು ಬೇಕು ಬೇಡವಾ ಅದರ ಯೋಚನೆ ಇಲ್ಲ. ಇದೇ ಬಳಸ್ತೇನೆ ಅಂತ ಮಾಡ್ತೇವೆ. ಭಗವಂತ ಅಂತಾನೆ ಇಷ್ಟೆಲ್ಲರ ಜೊತೆ ಕನೆಕ್ಟ್ ಆಗಿದೆ, ನನ್ನ ಜೊತೆಗೆ ಯಾವಾಗ ಆಗ್ತಿ ಅಂತ ಕೇಳ್ತಾನೆ. ನನ್ನ ಜೊತೆಗೆ ಯಾವಾಗ ಆಗ್ತಿ? ನಾನೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿಲ್ವೇ ನಿನಗೆ? ನಿನ್ನ ಮನಸ್ಸೇ ಇನ್ಸ್ಟ್ರೂಮೆಂಟ್. ನನ್ನೊಟ್ಟಿಗೂ ಒಂದು ಸಲ ಕನೆಕ್ಟ್ ಆಗಬೇಕಲ್ವಾ? ಅದನ್ನೇ ಧ್ಯಾನ ಅಂತ ಕರೀತಾರೆ. ಆ ಧ್ಯಾನದಲ್ಲಿ ನಾವು ತೊಡಗಬೇಕಷ್ಟೇ. ಆಸನ ಗೆಲ್ಲಬೇಕು, ಶ್ವಾಸ ಗೆಲ್ಲಬೇಕು, ಇಂದ್ರಿಯಗಳನ್ನು ಬಹಿರ್ಮುಖ ಮಾಡದೆ ಪ್ರತ್ಯಾಹಾರ ಮಾಡಿಕೊಳ್ಬೇಕು. ದೇವರು ಕಟ್ಟ ಹೃದಯ ಕಮಲವನ್ನು ಅರಳಿಸಬೇಕು. ನಮ್ಮ ಹೃದಯ ಕಮಲದಂತಿದೆ. ಕಮಲವೇ ಹೃದಯವಾಗಿದೆ. ಕಮಲವೇ ಹೃದಯ ಆಗಿದೆ ಅಂತ. ಕಮಲದ ಮೃದುತೆ ಕಡಿಮೆ, ಹೃದಯದ ಮಾರ್ಧವತೆ ಜಾಸ್ತಿ ಇಟ್ಟಿದ್ದಾನೆ ಭಗವಂತ. ಅಷ್ಟು ಮೃದುವಾಗಿದೆ, ಸೂಕ್ಷ್ಮವಾಗಿದೆ. ಅದನ್ನು ಮೊಗ್ಗು ಮಾಡಿದರೆ ಹೇಗೆ? ಹೊರಗಿನ ಕಮಲ ಕೆರೆಯಲ್ಲಿದ್ದು ಅರಳಬೇಕಾದರೆ ಸೂರ್ಯನ ಕಿರಣ ಬೀಳಬೇಕು. ಒಳಗಿರುವ ಕಮಲ ಅರಳಬೇಕಾದರೆ ಜ್ಞಾನದ ಕಿರಣ ಬೀಳಬೇಕಂತ. ಭಾಗವತ, ರಾಮಾಯಣ, ಮಹಾಭಾರತ ಸಚ್ಚಾಸ್ತ್ರಗಳ ನುಡಿಗಳೇ ಕಿರಣ. ಕಿವಿ ತುಂಬ ಮಹಾತ್ಮರು ಹೇಳುವಾಗ ಕೇಳಿ ಕಿರಣಗಳಿಂದ ಹೃದಯ ಕಮಲವನ್ನು ಅರಳಿಸ್ಬೇಕಂತ. ಅರಳಿದ ಕಮಲದಲ್ಲಿ ಭಗವಂತನನ್ನು ಪಾದದಿಂದ ಆರಂಭ ಮಾಡಿ ಶಿರಃಪರ್ಯಂತರ ಧ್ಯಾನ ಮಾಡಬೇಕು. ಪಾದ, ಪ್ರಪದ, ಗುಲ್ಫ, ಮೊಣಕಾಲು, ಮಂಡಿ, ತೊಡೆಗಳು, ಭಗವಂತನ ನಿತಂಬ, ಉಟ್ಟ ವಸ್ತ್ರ, ಧರಿಸಿದ ನಡುಪಟ್ಟಿ, ಉದರ, ಮೇಲ್ಭಾಗದ ಹೃದಯ, ವಕ್ಷಸ್ಥಳ, ವಿಶಾಲವಾದ ಎದೆ ಭಾಗ, ಧರಿಸಿದ ಮುತ್ತಿನ ಹಾರ, ಪದಕ, ಶಂಖದಂಥ ಕಂಠ, ಭುಜಗಳು, ಕೈಗಳಿಗೆ ಹಾಕಿದ ಆಭರಣ, ಶಂಖ, ಚಕ್ರ, ಗದ, ಪದ್ಮ, ಆಯುಧಗಳು, ಮುಖಾರವಿಂದ, ಸಂಪಿಗೆ ನಾಸಿಕ, ಕೆಂಪಾದ ತುಟಿಗಳು, ದಾಳಿಂಬೆಯ ಒಂದೊಂದು ಬೀಜದಂತಿರುವ ಭಗವಂತನ ದಂತಪಂಕ್ತಿ, ಮಂದಹಾಸ, ತೀಡಿದಂತಹ ಭಗವಂತನ ನಾಸಿಕ, ಬಿಲ್ಲಿನಂತೆ ಬಾಗಿದ ಹುಬ್ಬು, ಕಮಲದಂತೆ ಅರಳಿದ ಕಣ್ಣು, ವಿಶಾಲವಾದ ಕಣ್ಣಿನಲ್ಲಿ ತಂಪಾದ ಕಿರಣಗಳನ್ನು ಬೀರಿ ದಯಾ ರಸವನ್ನೇ ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಕರುಣಾದೃಷ್ಟಿ, ಕಿವಿಗೆ ತಕ್ಕ ಚಕ್ಕುಲಿಯಂತೆ ದುಂಡಾದ ಆ ಭಗವಂತನ
2 ಕಿವಿಗಳು, ಹುಬ್ಬಿಗೆ ತಕ್ಕ ಚಕ್ಕುಲಿಯಂತೆ ದುಂಡಾದ ಕಿವಿಗಳು, ಕಿವಿಗಳ ಕೆಳಭಾಗದಲ್ಲಿ ಮೀನಿನ ಆಕಾರದ ಕರ್ಣಕುಂಡಲಗಳು, ಅದರ ಪ್ರಭೆಯಿಂದ ದಿಕ್ಕನ್ನು ಬೆಳಗಿಸ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕು. ವಿಶಾಲವಾದ ಹಣೆ, ಆ ಹಣೆಯಲ್ಲಿಟ್ಟ ಕೆಂಪಾದ ತಿಲಕ, ಸಾವಿರಾರು ಗುಂಗುರು ಕೂದಲುಗಳು, ನೀಳವಾದ ಕೂದಲ, ಬಂಗಾರದ ಕಿರೀಟ, ವಜ್ರ ಖಚಿತವಾಗಿದೆ ಅಂತ ಇಷ್ಟು ಧ್ಯಾನ ಮಾಡು ಅಂತ ಹೇಳ್ತಾರೆ. ಕಣ್ಣು ಅರಳಿಸಿದರೆ ಸರಿ, ಅರಳಿಸದಿದ್ದರೂ ಸರಿ, ಒಳಗಡೆ ಹೃದಯದಲ್ಲಿ ಈ ರೂಪ ಯಾವಾಗಲೂ ಇರಬೇಕಂತ. ಪಾದದ ಕೆಳಭಾಗದಲ್ಲಿ ಅಂಗಾಲ್ನಲ್ಲಿರುವ ರೇಖೋಪರೇಖೆಗಳು, ಆ ರೇಖೋಪರೇಖೆಗಳಲ್ಲಿ ಧ್ವಜ, ವಜ್ರ, ಅಂಕುಶ ಅಂತ ಚಿಹ್ನೆಗಳು. ಆ ಪಾದ ಸ್ಪರ್ಶ ಆದದಕ್ಕೆ ಕಲ್ಲು ಹೆಣ್ಣಾಯಿತಂತೆ. ಪಾದ ತೊಳೆದು ಬಂದದ್ದಕ್ಕೆ ಗಂಗೆ 3 ಲೋಕದ ಪಾಪ ಕಳೆಯುವ ಹಾಗಾಗಿದ್ದಾಳಂತೆ. ಅದೇ ಗಂಗೆಯನ್ನು ಶಿವ ತಲೆ ಮೇಲೆ ಹೊತ್ತದ್ದಕ್ಕೆ ಶಿವನೆನಿಸಿದ್ದಂತೆ. ಅಂಥ ಪಾದ ಅಂತ ಪಾದದ ಮಹಿಮೆ ಚಿಂತನೆ ಮಾಡಿ. ಕಾಳಿಂಗನನ್ನು ತುಳಿದ ಪಾದ, ಪುಂಡಲೀಕನಿಗೆ ಒಲದ ಪಾದ, ಅರ್ಜುನನನ್ನು ಅನುಗ್ರಹಿಸಿದ ಪಾದ, ಅದೇ ವೈಕುಂಠದಲ್ಲಿ ಏರ್ಲಿಕ್ಕೆ ಪ್ರಾರಂಭ ಮಾಡುವಾಗ ಶ್ರೀಪಾದ ಅಂತ ಭೂವೈಕುಂಠದಲ್ಲಿ ನೆಲೆಸಿದ ಪಾದ ಅಂತ ಧ್ಯಾನ ಮಾಡು. ಪಾದದ ಮೇಲ್ಭಾಗದ ಪ್ರಪದ ಆಮೆಯಂತೆ ಇದೆ ಅಂತ ಚಿಂತನೆ ಮಾಡು. ಪಾದದ ಒಂದೊಂದು ಬೆರಳುಗಳು, ಈ ಭಾಗದ ಆ ಭಾಗದ ಬೆರಳುಗಳಲ್ಲಿ ಬರುವ ಹೊರಹೊಮ್ಮುವ ನಖಗಳ ಕಾಂತಿ ದೇವತೆಗಳ ಹೃದಯದ ಗಾಢಾಂಧಕಾರವನ್ನು ಕಳೀತಾ ಇದೆ ಅಂತ ಧ್ಯಾನ ಮಾಡು. ಬರೀ ಉಗುರುಗಳ ನಖ, ಬರೀ ಉಗುರುಗಳ ಕಾಂತಿದೆ, ಎಲ್ಲ ಅಜ್ಞಾನವನ್ನು ಕಳೀತಿದೆ ಅಂತ ಧ್ಯಾನ ಮಾಡು. ಗುಲ್ಫಗಳು, ಭಗವಂತನ ಮೊಣಕಾಲು, ಕಣ್ಣರಳಿಸಿ ಒಂದು ದಿವಸವೂ ಬೇಸರಿಸದೆ ನನ್ನ ಯಜಮಾನ ಅಂತ ತಾನೇ ಕೋಟಿ ಭೃತ್ಯರಿರಲು ತನ್ನ ಪತಿಯ ಪಾದವನ್ನು ತಾನೇ ಸೇವೆ ಮಾಡ್ತಾಳೆ ಅಂತ ಆ ಮೊಣಕಾಲುಗಳನ್ನು ಚಿಂತನೆ ಮಾಡು. ಮೊಣಕಾಲುಗಳ ಮೇಲ್ಭಾಗದ ಮಂಡಿ, ದೇವರು ಉಟ್ಟ ಪೀತಾಂಬರ, ಒಂದೊಂದು ಪೀತಾಂಬರ ವೃತ್ತಾಕಾರದಲ್ಲಿ ಪರಮಾತ್ಮ ನೀರಿಗೆ ಹಾಕಿ ಹುಟ್ಟಿದ್ದಾನಂತೆ ಅಂತ ಪೀತಾಂಬರವನ್ನು ಧ್ಯಾನ ಮಾಡು. ಸತ್ವಯುತ ಪ್ರಾಣಿಗಳಲ್ಲಿರುವ ಬಲ ಎಲ್ಲ 14 ಅಂಶ ದೇವರ ತೊಡೆಗಳಲ್ಲಿ ಅಂಥ ಬಲ ಇದೆ ಅಂತ ಬಲಶಾಲಿಯಾದ ತೊಡೆಗಳನ್ನು ಚಿಂತಿಸು. ಭಗವಂತನ ನಿತಂಬ, ಬಂಗಾರದ ನಡುಪಟ್ಟಿಯನ್ನು ಪರಮಾತ್ಮ ಟೊಂಕದಲ್ಲಿ ಕಟ್ಟಿದ್ದಾನೆ ಅಂತ ಧ್ಯಾನ ಮಾಡು. 14 ಲೋಕದ ಬ್ರಹ್ಮಾಂಡವನ್ನು ಉದರದಲ್ಲಿಟ್ಟರೂ ಈ ಉದರ ಎಷ್ಟು ತೆಳುವಾಗಿದೆ ಅಂತ ಚಿಂತನೆ ಮಾಡು. ಆ ಉದರದ ಮಧ್ಯಭಾಗದಲ್ಲಿರುವ ನಾಭಿ ಮಡುವಿನಂತಿದೆ ಅಂತ ಧ್ಯಾನ ಮಾಡು. ಮಡುವಿನ ಮಧ್ಯದಿಂದ ಬಂದ ಕಮಲ ಹೇಗೋ ಅದೇ ಬ್ರಹ್ಮನ ಉತ್ಪತ್ತಿ ಸ್ಥಾನ ಅಂತ ಚಿಂತನೆ ಮಾಡು. 4 ಮುಖದ ಬ್ರಹ್ಮ ಯಾವಾಗಲೂ 4 ವೇದಗಳನ್ನು ಹೇಳ್ತಾ ಇದೇ ನಾಭಿ ಕಮಲದಲ್ಲಿ ನಾರಾಯಣನ ಮಗನಾಗಿದ್ದಾನೆ ಅಂತ ಧ್ಯಾನ ಮಾಡು. ನಾಭಿಯ ಮೇಲ್ಭಾಗದಲ್ಲಿರುವ ತ್ರಿವಳಿಗಳನ್ನು ಚಿಂತಿಸು. ಉದರದಲ್ಲಿ ತ್ರಿವಳಿ, ಕಂಠದಲ್ಲಿ ತ್ರಿವಳಿ, ಹಣೆಯಲ್ಲಿ ತ್ರಿವಳಿ, 3 ಭಾಗದಲ್ಲಿ ಭಗವಂತನ ತ್ರಿರೇಖೆಗಳನ್ನು ಚಿಂತನೆ ಮಾಡು. ಮೇಲ್ಭಾಗ ವಕ್ಷಸ್ಥಳ, ವಿಶಾಲವಾದ ಭಗವಂತನ ಎದೆ. ಏನು ಹಾರಗಳನ್ನು ಧರಿಸಿದಾನೇ, ಮುತ್ತಿನ ಹಾರ, ಬಂಗಾರದ ಸರಗಳು, ಪದಕ, ನವರತ್ನಗಳ ಖಚಿತವಾದ ಪದಕಗಳನ್ನು ಎದೆ ತುಂಬ ಧರಿಸಿದ್ದಾನೆ ಅಂತ ಧ್ಯಾನ ಮಾಡು. ವಕ್ಷಸ್ಥಳದ ಮಧ್ಯದಲ್ಲಿರುವ ಶ್ರೀವತ್ಸ ಚಿಹ್ನೆ, ಆ ಶ್ರೀವತ್ಸ ಚಿಹ್ನೆಯಲ್ಲಿ ಲಕ್ಷ್ಮಿ ತನ್ನ ಕರುಣಾ ರಸವನ್ನು ನನ್ನ ಮೇಲೆ ಹರಿಸ್ತಿದ್ದಾಳೆ ಅಂತ ಧ್ಯಾನ ಮಾಡು. ಇನ್ನೂ ಮೇಲ್ಭಾಗದ ಕಂಠದ ಕೆಳಭಾಗದಲ್ಲಿ 12 ಸೂರ್ಯರನ್ನು ಹೋಲುವ ಪ್ರಕಾಶಮಯವಾದ ಕೌಸ್ತುಭ ಅನ್ನೋ ಬ್ರಹ್ಮಾಭಿಮನ್ಯವಾದವಾದ ಮಣಿ ಇದೆ ಅಂತ ಧ್ಯಾನ ಮಾಡು. ಆ ಕೌಸ್ತುಭ ಮಣಿಯ ವಿಶೇಷತೆಯನ್ನು ಚಿಂತಿಸು. ಭಗವಂತನ ಹೆಗಲುಗಳು, ನಾಗಾಭರಣ, ಕೈಗಳಿಗೆ ಹಾಕಿದಂಥ ಕಡಗಗಳು, ಬಂಗಾರದ ಕಡಗಗಳು, ಬೆರಳುಗಳಿಗೆ ಧರಿಸಿರುವ ಉಂಗುರಗಳು, ಸೂರ್ಯರನ್ನು ಹೋಲುವ ಭಗವಂತನ ಅಂಗೈಗಳಿಂದ ಗಟ್ಟಿ ಹಿಡಿದಂಥ ಶಂಖ ಚಕ್ರ. ಶಂಖ ಧ್ಯಾನ ಮಾಡು, ಪವಿತ್ರನಾಗ್ತೀಯ. ಎಂದೂ ಪಾಪಗಳು ಸುಳಿಯಲ್ಲ. ಚಕ್ರ ಧ್ಯಾನ ಮಾಡು, ಅಜ್ಞಾನ ಕಳೀತದೆ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ ಅಂತ ಅಜ್ಞಾನ ಕಳೆದುಕೊಳ್ಳಿಕ್ಕೆ ಚಕ್ರದ ಧ್ಯಾನ ಮಾಡು. ಖಡ್ಗ ಚಿಂತನೆ ಮಾಡು, ನಿನ್ನ ಪಾಪಗಳ ಪರ್ವತವನ್ನು ಕತ್ತರಿಸಿ ಹಾಕ್ತದೆ. ಗದೆಯನ್ನು ಚಿಂತಿಸು, ಶತ್ರುಗಳನ್ನು ಹಿಮ್ಮೆಟ್ಟಿಸ್ತದೆ. ಹೀಗೆ ಶಂಖ, ಚಕ್ರ, ಗದಾ, ಖಡ್ಗ ಅಥವಾ ಪದ್ಮ ಅವರವರ ಅರ್ಹತೆಗೆ ಅನುಗುಣ ಚಿಂತನೆ ಮಾಡಲಿ ಅಂತ ಹೇಳ್ತದೆ. ಭಗವಂತನ ಕಂಠ, ಅಲ್ಲಿಯೂ ತ್ರಿವಳಿಗಳಿವೆ, ಶಂಖದಂಥ ಕಂಠ ಅಂತ ಧ್ಯಾನ ಮಾಡು.
ಹಸನ್ಮುಖನಾಗಿದ್ದಾನಂತೆ ಭಗವಂತ. ವದನಾರವಿಂದದಲ್ಲಿರುವ ಸೌಂದರ್ಯ ಕೋಟಿ ಚಂದ್ರರ ಲಾವಣ್ಯವನ್ನು ಧಿಕ್ಕರಿಸುವ ಭಗವಂತನ ವದನಾರವಿಂದ ಅಂತ ಧ್ಯಾನ ಮಾಡು. ಹವಳದಂತಹ ದೇವರ ತುಟಿಗಳು, ಮೇಲಿನ ತುಟಿ ಕೆಂಪಾಗಿದೆ, ಕೆಳಗಿನ ತುಟಿ ಕೆಂಪಾಗಿದೆ. ಮಲ್ಲಿಗೆಯ ಮೊಗ್ಗಿನಂತಿರುವ ಭಗವಂತನ ದಂತಪಂಕ್ತಿಗಳು, ಹಸನ್ಮುಖನಾಗಿ ಮಂದಹಾಸ ಬೀರ್ತಿದ್ದಾನೆ ಅಂತ ಚಿಂತಿಸು. ಸಂಪಿಗೆಯಂಥ ನಾಸಿಕಾದ ಮೇಲ್ಭಾಗದಲ್ಲಿ ಹುಬ್ಬಿನಂತೆ ಬಾಗಿದ ಬಿಲ್ಲು, ಕಮಲದಂತೆ ಅರಳಿದ ಕಣ್ಣು, ಕಣ್ಣಿನಿಂದ ಬರ್ತಾ ಇರುವ ಶೀತಲವಾದ ದೃಷ್ಟಿ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಕರುಣಾರಸಪೂರಿತವಾದ ಲೋಚನಗಳಿಂದ ಹೇ ಸ್ವಾಮಿ ನನ್ನನ್ನು ನೋಡು ಅಂತ ಅವನನ್ನು ಧ್ಯಾನ ಮಾಡು. ಹುಬ್ಬಿಗೆ ತಕ್ಕ ಕಿವಿಗಳನ್ನು, ಕಿವಿಗಳ ಕೆಳಭಾಗದಲ್ಲಿರುವ ಕುಂಡಲಗಳನ್ನು, ವಿಶಾಲ ಹಣೆಯಲ್ಲಿಟ್ಟ ತಿಲಕವನ್ನು, ಮೇಲ್ಭಾಗದ ಗುಂಗುರು ಕೂದಲನ್ನು, ಬಂಗಾರದ ಕಿರೀಟವನ್ನು, ಕಿರೀಟದ ಮೇಲ್ಭಾಗದಲ್ಲಿ ಖಚಿತವಾದ ವಜ್ರಗಳನ್ನು ಧ್ಯಾನ ಮಾಡು ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಈ ಧ್ಯಾನ ಕಷ್ಟವೇ? ಈ ಧ್ಯಾನ ಕಷ್ಟ ಇಲ್ಲ ಮನುಷ್ಯನಿಗೆ. ಧ್ಯಾನ ಮಾಡುವ ಅಭ್ಯಾಸ ಮಾಡಬೇಕಷ್ಟೆ. ಹೀಗೆ ಧ್ಯಾನ ಯೋಗವನ್ನು ಉಪದೇಶ ಕಪಿಲ ನಾಮಕ ಭಗವಂತ ಮಾಡಿಸ್ತಾನೆ. ಇದನ್ನೇ ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಂದ್ರವಾಲಜ್ಯೋತ್ಸ್ನಾಭಿರಾಹತಮಹೃದಯಾಂಧಕಾರಂ ಯಚ್ಛೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿಧಿಧೃತೇನ ಶಿವ ಶಿವೋಭೂತ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಧ್ಯಾನ ಯೋಗ. ಇದಾದ ಮೇಲೆ ವೈರಾಗ್ಯದ ಉಪದೇಶ, ತತ್ವಗಳ ಸಂಖ್ಯಾನವನ್ನು ಮಾಡಿ ತಾಯಿ ದೇವಹೂತಿ ದೇವಿಗೆ ಉಪದೇಶ ಮಾಡಿ ಅವಳು ನದಿಯಾಗಿ ಹರಿಯೋ ಹಾಗೆ ಮಾಡಿಬಿಟ್ಟ. ಅವಳು ಮುಕ್ತಳಾದಳು ದೇವಹೂತಿ. ಹೀಗೆ ಕಪಿಲ ಗೀತೆಯನ್ನು ಶ್ರವಣ ಮಾಡ್ರಿ ಅಂತಾರೆ. ಯೈದ ಮನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇರ್ಮತಮಾತ್ಮಯೋಗಗುಹ್ಯಂ ಭಗವತಿ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಕಪಿಲಗೀತೆಯನ್ನು ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ ದೇವರಲ್ಲಿ ಕೃತಜ್ಞತಾ ಭಾವ ಬರ್ತದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸದೇ ಇದ್ದರೆ ಸರಿನಾ? ದಿನಾ ಕೃತಜ್ಞರಾಗಿರಬೇಕು ಭಗವಂತನಿಗೆ. ಕಪಿಲಗೀತೆ ಬಹಳ ವಿಶೇಷ. ಈ ವಿಷಯದಲ್ಲಿ ಭಗವಂತನ ಪಾದಗಳಲ್ಲಿ ಭಕ್ತಿ ವೃದ್ಧಿಯಾಗ್ತದೆ. ಅಂತಹ ಕಪಿಲಗೀತೆ ಶ್ರವಣ ನಡೀಲಿ ಅಂತ ಶುಕಮುನಿಗಳು ತಿಳಿಸಿದ್ದಾರೆ. 4ನೇ ಸ್ಕಂದ ಭಾಗವತದಲ್ಲಿ ದಕ್ಷಾಧ್ವರ ಧ್ವಂಸ, ದಕ್ಷನ ಚರಿತ್ರೆ, ಸತಿಯ ಕಥೆ ಅದು ಬರ್ತದೆ. ಸಾಯಂಕಾಲ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.